ಅಧ್ಯಾಯ 27ನೇ ಶ್ಲೋಕ. ಯ ಸ್ವಕಾತ್ ಪರತರವಾ ಯಸ್ವೇಹ ಯಸ್ವಕಾತ್ ಪರತರೋ ವೇಹ ಜಾತ ನಿರ್ವೇದ ಆತ್ಮವಾನ್ ಜಾತ ನಿರ್ವೇದ ಆತ್ಮವಾನ್. ಹೃದಿ ಕೃತ್ವಾ ಹರಿಂ ಗೇಹಾತ್ ಹೃದಿ ಕೃತ್ವಾ ಹರಿಂ ಗೇಹಾತ್ ಪ್ರವ್ರಜೇದ್ ಸ ನರ ಉತ್ತಮಃ ಪ್ರವ್ರಜೇತ್ ಸ ನರ ಉತ್ತಮಃ. ಯಸ್ವಕಾತ್ ಪರತೋ ವೇಹ ಜಾತ ನಿರ್ವೇದ ಆತ್ಮವಾನ್ ಹೃದಿ ಕೃತ್ವಾ ಹರಿಂ ಗೇಹಾತ್ ಪ್ರವ್ರಜೇತ್ ಸ ನರೋತ್ತಮಃ. ಯಸ್ವಕಾತ್ ಪರತೋ ವೇಹ ಜಾತ ನಿರ್ವೇದ ಆತ್ಮವಾನ್ ಹೃದಿ ಕೃತ್ವಾ ಹರಿಂ ಗೇಹಾತ್ ಪ್ರವ್ರಜೇತ್ ಸ ನರೋತ್ತಮಃ. ಯಸ್ವಕಾತ್ ಪರತೋ ವೇಹ ಜಾತ ನಿರ್ವೇದ ಆತ್ಮವಾನ್ ಹೃದಿ ಕೃತ್ವಾ ಹರಿಂ ಗೇಹಾತ್ ಪ್ರವ್ರಜೇತ್ ಸ ನರೋತ್ತಮಃ. ಯಸ್ವಕಾತ್ ಪರತೋ ವೇಹ ಜಾತ ನಿರ್ವೇದ ಆತ್ಮವಾನ್ ಹೃದಿ ಕೃತ್ವಾ ಹರಿಂ ಗೇಹಾತ್ ನರೋತ್ತಮಃ. ಯಸ್ವಕಾತ್ ಪರತೋ ವೇಹ ಜಾತ ನಿರ್ವೇದ ಆತ್ಮವಾನ್ ಹೃದಿ ಕೃತ್ವಾ ಹರಿಂ ಗೇಹಾತ್ ನರೋತ್ತಮಃ. ಪದಗಳ ಅರ್ಥ. ಯಾರೊಬ್ಬನು ಸ್ವಕಾತ್ ಸ್ವಯಂ ಜಾಗೃತಿಯಿಂದ, ಪರತವಾ ಅಥವಾ ಬೇರೆಯೊಬ್ಬರಿಂದ ಕೇಳುವುದರಿಂದ, ಇಹ ಈ ಜಗತ್ತಿನಲ್ಲಿ, ಜಾತ ಉಳ್ಳವನಾಗಿ, ನಿರ್ವೇದ ಐಹಿಕ ಆಸಕ್ತಿಯಲ್ಲಿ ವಿರಾಗ, ಆತ್ಮವಾನ್ ಪ್ರಜ್ಞಾವಂತನಾಗಿ, ಹೃದಯದಲ್ಲಿ, ಕೃತ್ವಾ ಇಟ್ಟು, ಹರಿಂ ದೇವೋತ್ತಮ ಪುರುಷನನ್ನು, ಗೇಹಾತ್ ಮನೆಯಿಂದ, ಪ್ರವ್ರಜೇತ್ ದೂರ ಹೋಗುತ್ತಾನೋ, ಸ ಅವನೇ, ನರ ಉತ್ತಮಃ ಪ್ರಥಮ ವರ್ಗದ ಮನುಷ್ಯನು. ಅನುವಾದ. ಯಾರು ಈ ಐಹಿಕ ಜಗತ್ತಿನ ಅಸತ್ಯತೆ ಮತ್ತು ದುಃಖದ ಬಗ್ಗೆ ತಾನಾಗಿ ಅಥವಾ ಇತರರ ಮೂಲಕ ಜಾಗೃತಿಗೊಂಡು ಅರಿವನ್ನು ಸಾಧಿಸುವನೋ ಮತ್ತು ಆ ಕಾರಣದಿಂದ ಮನೆಯನ್ನು ತ್ಯಜಿಸಿ ತನ್ನ ಹೃದಯದೊಳಗೆ ನೆಲೆಸಿರುವ ದೇವೋತ್ತಮ ಪುರುಷನನ್ನು ಸಂಪೂರ್ಣವಾಗಿ ಅವಲಂಬಿಸುವನೋ ಅವನು ನಿಜವಾಗಿಯೂ ಪ್ರಥಮ ಶ್ರೇಣಿಯ ಮಾನವನಾಗಿದ್ದಾನೆ. ಎಲ್ಲರೂ ಹೇಳಿ. ಯಾರು ಈ ಐಹಿಕ ಜಗತ್ತಿನ ಅಸತ್ಯತೆ ಮತ್ತು ದುಃಖದ ಬಗ್ಗೆ ತಾನಾಗಿ ಅಥವಾ ಇತರರ ಮೂಲಕ ಜಾಗೃತಿಗೊಂಡು ಅರಿವನ್ನು ಸಾಧಿಸುವನೋ
ಮತ್ತು ಆ ಕಾರಣದಿಂದ ಮನೆಯನ್ನು ತ್ಯಜಿಸಿ ತನ್ನ ಹೃದಯದೊಳಗೆ ನೆಲೆಸಿರುವ ದೇವೋತ್ತಮ ಪುರುಷನನ್ನು ಸಂಪೂರ್ಣವಾಗಿ ಅವಲಂಬಿಸುವನೋ ಅವನು ನಿಜವಾಗಿಯೂ ಪ್ರಥಮ ಶ್ರೇಣಿಯ ಮಾನವನಾಗಿದ್ದಾನೆ. ಭಾವಾರ್ಥ ಶೀಲ ಪ್ರಭುಪಾದರಿಂದ ದಿವ್ಯವಾದಿಗಳಲ್ಲಿ 3 ವರ್ಗಗಳಿವೆ. ಒಂದು, ಧೀರ ಅಥವಾ ಸಾಂಸಾರಿಕ ಒಡನಾಟದಿಂದ ವಿಮುಖನಾಗಿ ಉದ್ವಿಗ್ನನಾಗದವನು. 2, ಆಶಾಭಗ್ನ ಮನೋಭಾವದಿಂದ ವಿರಕ್ತ ಜೀವನವನ್ನು ನಡೆಸುವ ಸನ್ಯಾಸಿ. 3, ಶ್ರವಣ ಸಂಕೀರ್ತನೆಗಳಿಂದ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ತನ್ನ ಹೃದಯದಲ್ಲಿ ನೆಲೆಸಿದ ದೇವೋತ್ತಮ ಪುರುಷನನ್ನು ಸಂಪೂರ್ಣವಾಗಿ ಅವಲಂಬಿಸಿ ಮನೆಯನ್ನು ತ್ಯಜಿಸುವ ಪ್ರಾಮಾಣಿಕ ಭಗವದ್ಭಕ್ತ. ಐಹಿಕ ಜಗತ್ತಿನಲ್ಲಿ ಆಶಾಭಗ್ನ ಭಾವನೆಯನ್ನು ತಳೆದ ನಂತರದ ಸನ್ಯಾಸ ಜೀವನ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಮೆಟ್ಟಿಲುಗಲ್ಲಾಗಬಹುದು ಎಂಬುದೇ ಇದರ ಅರ್ಥವಾಗಿದೆ. ಆದರೆ ಪ್ರತಿಯೊಬ್ಬನ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಸಿದ ದೇವೋತ್ತಮ ಪರಮ ಪುರುಷನನ್ನು ಸಂಪೂರ್ಣವಾಗಿ ಅವಲಂಬಿಸುವುದನ್ನು ರೂಢಿಸಿಕೊಂಡಾಗಲೇ ಮೋಕ್ಷ ಮಾರ್ಗದ ನೈಜ ಪರಿಪೂರ್ಣತೆಯನ್ನು ಪಡೆಯಲಾಗುತ್ತದೆ. ಮನೆಯ ಆಚೆಗಿನ ದಟ್ಟಡವಿಯಲ್ಲಿ ಒಂಟಿಯಾಗಿ ವಾಸಿಸಬಹುದು, ಆದರೆ ನಿಶ್ಚಲ ಭಕ್ತನು ತಾನು ಒಂಟಿಯಾಗಿಲ್ಲವೆಂದು ಚೆನ್ನಾಗಿ ತಿಳಿದಿರುತ್ತಾನೆ. ದೇವೋತ್ತಮ ಪರಮಪುರುಷನು ಅವನ ಜೊತೆಗಿರುತ್ತಾನೆ. ಎಂತಹ ಎಡವಟ್ಟಿನ ಸನ್ನಿವೇಶದಲ್ಲೂ ಭಗವಂತನು ತನ್ನ ಪ್ರಾಮಾಣಿಕ ಭಕ್ತರನ್ನು ರಕ್ಷಿಸುತ್ತಾನೆ. ಆದ್ದರಿಂದ ಶುದ್ಧ ಭಕ್ತರ ಸಂಘದಲ್ಲಿ ಪವಿತ್ರ ನಾಮ, ಗುಣ, ರೂಪ, ಲೀಲೆ, ಪರಿವಾರ ಮುಂತಾದವುಗಳ ಶ್ರವಣ ಕೀರ್ತನೆಗಳನ್ನು ಮಾಡುತ್ತಾ ಮನೆಯಲ್ಲಿ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಬೇಕು. ಈ ಅಭ್ಯಾಸವು ಉದ್ದೇಶದ ಪ್ರಾಮಾಣಿಕತೆಯ ಪ್ರಮಾಣಕ್ಕನುಗುಣವಾಗಿ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸುವಲ್ಲಿ ಸಹಾಯ ಮಾಡುತ್ತದೆ. ಅಂತಹ ಭಕ್ತಿಯುಕ್ತ ಕಾರ್ಯಗಳಿಂದ ಐಹಿಕ ಲಾಭವನ್ನು ಬಯಸುವವನು ಪ್ರತಿಯೊಬ್ಬನ ಹೃದಯದಲ್ಲಿ ಭಗವಂತನು ಪ್ರತಿಯೊಬ್ಬನ ಹೃದಯದಲ್ಲಿ ನೆಲೆಸಿದ್ದರೂ ದೇವೋತ್ತಮ ಪರಮಪುರುಷನನ್ನು ಎಂದು ಅವಲಂಬಿಸಲಾರ. ಐಹಿಕ ಪ್ರಾಪ್ತಿಗಾಗಿ ಭಗವಂತನನ್ನು ಪೂಜಿಸುವ ವ್ಯಕ್ತಿಗಳಿಗೆ ಭಗವಂತ ಯಾವ ಮಾರ್ಗದರ್ಶನವನ್ನೂ ನೀಡುವುದಿಲ್ಲ. ಅಂತಹ ಐಹಿಕವಾದಿಗಳಾದ ಭಕ್ತರಿಗೆ ಭಗವಂತನು ಐಹಿಕ ಲಾಭಗಳನ್ನು ಕರುಣಿಸಬಹುದು, ಆದರೆ ಅವರು ಮೇಲೆ ಹೇಳಿದ ಪ್ರಥಮ ಶ್ರೇಣಿಯ ಮನುಷ್ಯ ಜೀವಿಯ ಹಂತವನ್ನು ತಲುಪಲಾರರು. ಜಗತ್ತಿನ ಇತಿಹಾಸದಲ್ಲಿ, ವಿಶೇಷವಾಗಿ ಭಾರತದಲ್ಲಿ ಅಂತಹ ಪ್ರಾಮಾಣಿಕರ ಭಕ್ತರ ಅನೇಕ ನಿದರ್ಶನಗಳಿವೆ. ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅವರೇ ನಮ್ಮ ಮಾರ್ಗದರ್ಶಕರಾಗಿದ್ದಾರೆ. ಮಹಾತ್ಮನಾದ ವಿದುರನು ಭಗವಂತನ ಅಂತಹ ಒಬ್ಬ ಮಹಾಭಕ್ತನಾಗಿದ್ದಾನೆ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅವನ ಪಾದ ಕಮಲಗಳ ಗುರುತನ್ನು ಅನುಸರಿಸಲು ನಾವೆಲ್ಲ ಪ್ರಯತ್ನಿಸಬೇಕು. ಇಲ್ಲಿಗೆ ಪ್ರಭುಪಾದರ ಭಾವಾರ್ಥ ಮುಗಿಯಿತು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷರು ಉನ್ಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಂದೇಹಂ ಶ್ರೀಗುರೋ ಶ್ರೀಕೃತಕಮಲಂ ಶ್ರೀಗುರುನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ಶ್ರೀ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಗಾಯತೆ ಗಿರಿಂ ಯತ್ಕೃಪಾತಮಹಂ ಮುಂದೆ ಶ್ರೀಗುರುನ್ ದೀನತಾರಿಣಿಂ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ನಾವು ಭಾಗವತದ ಪ್ರಥಮ ಸ್ಕಂದದ 13ನೇ ಅಧ್ಯಾಯ 27ನೇ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ಈ ಅಧ್ಯಾಯದ ಹೆಸರು ಧೃತರಾಷ್ಟ್ರನ ಗೃಹತ್ಯಾಗ. ಭಾಗವತದಲ್ಲಿ ಬರುವಂತಹ ಎಲ್ಲ ಶ್ಲೋಕ ಒಂದು ಸ್ಫೂರ್ತಿದಾಯಕವಾದಂಥ ಶ್ಲೋಕ. ಏನಕ್ಕೆ ಅಂದರೆ ಭಾಗವತದ ಶ್ಲೋಕ ಏನಕ್ಕೆ ಸ್ಫೂರ್ತಿದಾಯಕ ಅಂದರೆ ಅದು ನಮ್ಮನ್ನು ಭಗವಂತನ ಹತ್ತಿರ ಕೊಂಡೊಯ್ಯುತ್ತೆ, ಭಗವಂತನ ಹತ್ತಿರ ಕರ್ಕೊಂಡು ಹೋಗುತ್ತೆ. ಮತ್ತೆ ಇವತ್ತಿನ ಶ್ಲೋಕ ಏನು ಹೇಳ್ತಾ ಇದೆ ಅಂದರೆ, ಯಾರು ಈ ಐಹಿಕ ಜಗತ್ತಿನ ಅಸತ್ಯತೆ ಮತ್ತು ದುಃಖದ ಬಗ್ಗೆ ತಾನಾಗಿ ಅಥವಾ ಇತರರ ಮೂಲಕ ಜಾಗೃತಗೊಂಡು ಅರಿವನ್ನು ಸಾಧಿಸುವವನು
ಮತ್ತು ಆ ಕಾರಣದಿಂದ ಮನೆಯನ್ನು ತ್ಯಜಿಸಿ ತನ್ನ ಹೃದಯದೊಳಗೆ ನೆಲೆಸಿರುವ ದೇವೋತ್ತಮ ಪುರುಷನನ್ನು ಸಂಪೂರ್ಣವಾಗಿ ಅವಲಂಬಿಸುವನೋ ಅವನು ನಿಜವಾಗಿಯೂ ಪ್ರಥಮ ಶ್ರೇಣಿಯ ಮಾನವನಾಗಿದ್ದಾನೆ ಅಂತ. ಇಲ್ಲಿ ಈ ಶ್ಲೋಕದಲ್ಲಿ ನಾವು ನೋಡ್ಬೋದು, ತಾನಾಗಿ ಅಥವಾ ಇತರರ ಮೂಲಕ ಕೇಳುವುದರ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳೋದು ಅಂತ. ನಾವು ಮುಂದಿನ ಅಧ್ಯಾಯದಲ್ಲಿ ನೋಡ್ತೀವಿ, 14-15ನೇ ಅಧ್ಯಾಯದಲ್ಲಿ. ಅಲ್ಲಿ ಯಾವಾಗ ಶ್ರೀಕೃಷ್ಣ ಭಗವದ್ಧಾಮವನ್ನು ಪ್ರವೇಶಿಸಿದ್ರು, ಕೃಷ್ಣೇ ಸ್ವಧಾಮ ಉಪಗತೆ ಅಂತ ಹೇಳಿ ಭಗವದ್ಧಾಮಕ್ಕೆ ಮರಳಿ ಹೋದ್ರು ಅಂತ ಪಾಂಡವರಿಗೆ ಗೊತ್ತಾಗುತ್ತೆ. ಅವರು ಕೂಡ ರಾಜ್ಯವನ್ನ, ಅರಮನೆಯನ್ನ ತ್ಯಜಿಸಿ ಭಗವಂತನನ್ನ ಸಮೀಪಿಸುವುದಕ್ಕೋಸ್ಕರ ಹೊರಟು ಹೋಗ್ತಾರೆ. ನಾವು ಮುಂದಿನ ಮತ್ತೆ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ಯುಧಿಷ್ಠಿರ ಮಹಾರಾಜ ಅವರ ಸ್ನೇಹಿತರನ್ನ, ಬಂಧುಗಳನ್ನ ಕಾಣಲು ಅರ್ಜುನನನ್ನ ದ್ವಾರಕ್ಕೆ ಕಳಿಸ್ತಾರೆ, ಕೃಷ್ಣನ ಒಂದು ಮುಂದಿನ ಯೋಜನೆಯನ್ನು ತಿಳಿದುಕೊಳ್ಳಲು. ಏಕೆಂದ್ರೆ ಮಹಾರಾಜ ಯುಧಿಷ್ಠಿರ ವಿದುರ ಮಹಾರಾಜನ ಯಾವಾಗ ಮಹಾರಾಜ ಯುಧಿಷ್ಠಿರ ವಿದುರ ಅರಮನೆಗೆ ಬಂದಾಗ ಅವನ ಹತ್ರ ಒಂದು ಪ್ರಶ್ನೆ ಕೇಳ್ದ. ವಿದುರ ಎಲ್ಲ ಅವನ ಒಂದು ವೈಯಕ್ತಿಕ ವಿಚಾರಗಳನ್ನ ಹೊರತುಪಡಿಸಿ ಯದುಕುಲದ ನಾಶ ಮತ್ತೆ ಕೃಷ್ಣ ಭಗವದ್ಧಾಮಕ್ಕೆ ಹೋಗಿರೋದನ್ನ ಹೇಳಿರಲಿಲ್ಲ. ಏನಕ್ಕೆ ಅಂದ್ರೆ ವಿದುರನಿಗೆ ಪಾಂಡವರ ಆದ ಒಂದು ದುಃಖದ ಸ್ಥಿತಿಯನ್ನ ವಿದುರ ಏನಂದ್ರೆ ಅವನು ಅದನ್ನ ನೋಡಲಾರದವನಾಗಿದ್ದ. ಆದ್ರಿಂದ ಅವನು ಆ ಅಹಿತಕರ ಅಸಹನೀಯವಾದಂಥ ಘಟನೆಯನ್ನು ಹೊರತುಪಡಿಸಿ ಬೇರೆ ಎಲ್ಲ ವಿಷಯವನ್ನು ಹೇಳಿದ್ದ. ಆದ್ರಿಂದ ಇಲ್ಲಿ ಯುಧಿಷ್ಠಿರ ಮಹಾರಾಜ ಅರ್ಜುನನನ್ನ ದ್ವಾರಕ ಕಳಿಸ್ತಾರೆ. ಅಲ್ಲಿ ಹೇಗಿದ್ದಾರೆ ಬಂಧು ಮಿತ್ರರೆಲ್ಲ ಹೇಗಿದ್ದಾರೆ ನೋಡ್ಕೊಂಡು ಬಾ ಅಂತ. ಅರ್ಜುನನ ದ್ವಾರಕ ಕಳಿಸಿ ಸುಮಾರು ತಿಂಗಳುಗಳಾಗುತ್ತೆ. ಆ ಸಮಯದಲ್ಲಿ ಯುಧಿಷ್ಠಿರ ಮಹಾರಾಜ ತುಂಬಾ ಒಂದು ಅಪಶಕನಗಳನ್ನ ನೋಡ್ತಾ ಇರ್ತಾನೆ. ಮತ್ತೆ ಇದೆಲ್ಲ ಕೆಲವು ತಿಂಗಳುಗಳ ಆದ್ಮೇಲೆ ಅರ್ಜುನ ದ್ವಾರಕೆಯಿಂದ ಹಿಂದಿರುಗ್ತಾರೆ. ಅರ್ಜುನ ದ್ವಾರಕೆಯಿಂದ ಬಂದ್ಬಿಟ್ಲೆ ಯುಧಿಷ್ಠಿರ ಮಹಾರಾಜ ಅವನ ಮುಖದಲ್ಲಿ ಒಂದು ವಿಷಾದವನ್ನ, ಆ ಒಂದು ಕಣ್ಣೀರಿಡುವ ಒಂದು ಮುಖವನ್ನ ನೋಡ್ತಾರೆ. ಯುಧಿಷ್ಠಿರ ಮಹಾರಾಜ ಅರ್ಜುನ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಏನಕ್ಕೆ ಈ ತರ ಆಯ್ತು, ಏನಕ್ಕೆ ಈ ತರ ನೀನು ದುಃಖದಲ್ಲಿದ್ದೀಯಾ ಅಂತಲ್ಲ. ಅರ್ಜುನ ಏನಂದ್ರೆ ಯುಧಿಷ್ಠಿರ ಮಹಾರಾಜನ ಪ್ರಶ್ನೆ ಅದು ಅರ್ಜುನ ಏನಂದ್ರೆ ಊಹಿಸಿ ಮಾಡಿದ ಅಂದ್ರೆ ಪ್ರಶ್ನೆಗಿಂತಲೂ ಅಂದ್ರೆ ಮಿಗಿಲಾಗಿ ಅರ್ಜುನ ಒಂದು ಶೋಕದಲ್ಲಿರ್ತಾನೆ. ಏನಕ್ಕೆ ಅಂದ್ರೆ ಅರ್ಜುನ ಮಾತಾಡೋ ಸ್ಥಿತಿಯಲ್ಲೇ ಇರಲ್ಲ. ಏನಕ್ಕಂದ್ರೆ ತುಂಬಾ ಒಂದು ಭಾವ ಪರವಶ ಆಗಿರ್ತಾನೆ. ಏನಕ್ಕಂದ್ರೆ ಅರ್ಜುನ ಕೃಷ್ಣ ಮತ್ತೆ ಯದುಕುಲದ ವಂಶ ಎಲ್ಲ ನಾಶವಾಗಿರುತ್ತೆ. ಕೃಷ್ಣ ಭಗವದ್ಧಾಮಕ್ಕೆ ಹೋಗಿರ್ತಾನೆ. ಅರ್ಜುನ ಹೇಳ್ತಾನೆ, ವಂಚಿತೋಹಂ ಮಹಾರಾಜ ಹರಿಣ ಬಂಧು ರೂಪಿಣ, ಅಂದ್ರೆ ನನ್ನನ್ನ ಆತ್ಮೀಯ ಗೆಳೆಯನಂತೆ ನಡೆಸಿಕೊಂಡ ದೇವೋತ್ತಮ ಪರಮ ಪುರುಷನಾದ ಶ್ರೀಹರಿ ನನ್ನನ್ನು ಅಗಲಿ ಹೋಗಿದ್ದಾನೆ. ಆದ್ದರಿಂದಲೇ ಈ ದೇವತೆಗಳಿಗೂ ಆಶ್ಚರ್ಯವನ್ನುಂಟು ಮಾಡುವಂತಹ ಅವನ ತೇಜಸ್ಸು ಕುಂಠಿತವಾಗಿದೆ ಅಂತೆಲ್ಲ ಹೇಳ್ತಾನೆ. ಯಸ್ಯ ಕೃಷ್ಣ ವಿಯೋಗೇನ ಲೋಕೋಹಿ ಅಪ್ರಿಯ ದರ್ಶನ, ಯಾರನ್ನ ಒಂದೇ ಒಂದು ಕ್ಷಣ ಅಗಲಿದರೆ ಸಕಲ ಲೋಕಗಳು ಜೀವವಿಲ್ಲದ ದೇಹದಂತೆ ಅಹಿತವಾಗುತ್ತವೋ ಶೂನ್ಯವಾಗುತ್ತವೋ ಅಂತಹ ಭಗವಂತನನ್ನು ನಾನು ಕಳೆದುಕೊಂಡಿದ್ದೀನಿ ಅಂತ ಹೇಳ್ತಾನೆ. ಯಾವಾಗ ಯುಧಿಷ್ಠಿರ ಮಹಾರಾಜ ಅರ್ಜುನನಿಂದ ಈ ರೀತಿಯ ಕೇಳ್ತಾನೆ, ಆವಾಗ ಇಮಿಡಿಯೇಟ್ಲಿ ಏನು ಮಾಡ್ತಾರೆ ಅಂದರೆ ಅವರು ಕೃಷ್ಣನ ಆಲೋಚನೆಯಲ್ಲಿ ತಲ್ಲೀನರಾಗ್ಬಿಡ್ತಾರೆ. ಏನಕ್ಕಂದ್ರೆ ಪಾಂಡವರಿಗೆ ಕೃಷ್ಣ ಎಷ್ಟೊಂದು ಸಹಾಯ ಮಾಡಿದ್ರು, ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡಿದ್ರು, ಎಲ್ಲ ರೀತಿಯಲ್ಲಿ ರಕ್ಷಣೆಯನ್ನ ಕೃಷ್ಣ ಒದಗಿಸಿದ್ರು. ಆಮೇಲೆ ಆ ಅಗಲಿಕೆಯಿಂದ ಅವರೆಲ್ಲರೂ ಒಂದು ಭಾವ ಪರವಶರಾಗ್ತಾರೆ. ಆಮೇಲೆ ಪರಮಪ್ರಭು ಶ್ರೀ ಕೃಷ್ಣನ ತನ್ನ ಧಾಮಕ್ಕೆ ತೆರಳಿದ್ದನ್ನ ಅಂದ್ರೆ ಹೋಗಿರೋದನ್ನ ಕೇಳಿ ಮತ್ತೆ ಯದುಕುಲದ ಸಂತತಿ ನಾಶವಾಗಿದ್ದನ್ನ ಕೇಳಿ ಅವರು ಭಗವದ್ಧಾಮಕ್ಕೆ ಅಂದ್ರೆ ಕೃಷ್ಣನ ಹತ್ರ ಹೋಗಲು ಸಿದ್ಧರಾಗ್ತಾರೆ. ಭಗವಂತನನ್ನ ಸಮೀಪಿಸುವುದಕ್ಕೋಸ್ಕರ ಅರಮನೆಯನ್ನ ರಾಜ್ಯವನ್ನ ಬಿಡ್ತಾರೆ. ಇಲ್ಲಿ ನಾವೇನು ಗಮನಿಸಬೇಕು ಅಂದ್ರೆ ಪಾಂಡವರೆಲ್ಲ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಒಂದು ಉನ್ನತಿಯನ್ನ ಅಂದ್ರೆ ಮುನ್ನಡೆದಿದ್ರು, ಒಂದು ಉನ್ನತ ಪ್ರಗತಿಯನ್ನು ಸಾಧಿಸಿದ್ರು. ಮತ್ತೆ ಅವ್ರು ಯಾವಾಗಲೂ ಭಗವಂತನ ಚಿಂತನೆಯಲ್ಲೇ ಇರ್ತಿದ್ರು.
ನಾವು ನೋಡ್ಬೋದು ಈ ಅಧ್ಯಾಯದ ಪ್ರಾರಂಭದಲ್ಲಿ ವಿದುರ ಅರಮನೆಗೆ ವಾಪಸ್ ಬಂದರು. ಯಾವಾಗ ಯುಧಿಷ್ಠಿರ ಮಹಾರಾಜನ ಹತ್ರ ಯುಧಿಷ್ಠಿರ ಮಹಾರಾಜ ಅವನಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಅವ್ರ ಪ್ರಶ್ನೆ ಹೇಗಿತ್ತು ಅಂದರೆ, ನೀವು ಇಷ್ಟು ವರ್ಷಗಳ ಕಾಲ ತೀರ್ಥಯಾತ್ರೆಗೆ ಹೋಗಿದ್ರಿ, ನೀವು ದ್ವಾರಕೆಗೂ ಹೋಗಿರಬಹುದು, ಅಲ್ಲಿ ಹೇಗಿದ್ದಾರೆ ನಮ್ಮ ಬಂಧು ಮಿತ್ರರು ಅಂತ ಹೇಳಿ. ಇಲ್ಲಿ ಪುರಾಣಗಳಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ಯುಧಿಷ್ಠಿರ ಮಹಾರಾಜ ವಿದುರನನ್ನ ಯಾವ್ಯಾವ ತೀರ್ಥಕ್ಷೇತ್ರಗಳಿಗೆ ಹೋಗಿದ್ರಿ ಅಂತ. ಅವ್ನು ಡೈರೆಕ್ಟ್ ಆಗಿ ನೀವು ದ್ವಾರಕಕ್ಕೂ ಹೋಗಿರಬಹುದು, ಅಲ್ಲಿ ಹೇಗಿದ್ದಾರೆ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಅವರಿಗೆ ಎಷ್ಟು ಕೃಷ್ಣನಲ್ಲಿ ಆಸಕ್ತಿ, ಕೃಷ್ಣನ ಭಕ್ತರಾದಂತಹ ದ್ವಾರಕದ ನಿವಾಸಿಗಳಲ್ಲಿ ಆಸಕ್ತಿ ಅಂತ. ಮತ್ತೆ ಭಗವದ್ಭಕ್ತರಾದಂತಹ ಈ ಪಾಂಡವರು ಏನಿದ್ದಾರೆ ಅಂದರೆ ಅವರ ಸ್ವಂತ ಇಚ್ಛೆಯಿಂದ ಭಗವಂತನಿಗೆ ಹತ್ತಿರವಾಗೋಸ್ಕರ ರಾಜ್ಯವನ್ನ ಮತ್ತೆ ಈ ಅರಮನೆಯನ್ನ ತ್ಯಾಗ ಮಾಡಿದ್ರು ಅಂತ ನಾವು ಈ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ. ಧೃತರಾಷ್ಟ್ರನು ಗೃಹ ತ್ಯಾಗ ಮಾಡಿದ, ಅರಮನೆಯಿಂದ ಅಂದ್ರೆ ಹೊರಟು ಹೋದ ಅಂತ. ಆದರೆ ಧೃತರಾಷ್ಟ್ರ ತನ್ನ ಸ್ವಂತ ಇಚ್ಛೆಯಿಂದ ಅರಮನೆಯನ್ನ ರಾಜ್ಯವನ್ನು ಬಿಟ್ಟು ಹೋಗಲಿಲ್ಲ. ಅವನು ವಿದುರನ ಒಂದು ಬಲವತ್ತಾದಂತಹ, ಕಠಿಣವಾದಂತಹ, ಕಠೋರವಾದಂತಹ ಒಂದು ಉಪದೇಶದಿಂದ, ಬೋಧನೆಯಿಂದ ಅವನ ರಾಜ್ಯವನ್ನ, ಅರಮನೆಯನ್ನ ತ್ಯಜಿಸಿದ. ಇದು ಧೃತರಾಷ್ಟ್ರನಿಗೂ ಮತ್ತೆ ಪಾಂಡವನಿಗೂ ಇರುವಂತಹ ವ್ಯತ್ಯಾಸ. ಏನಕಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ತಾನಾಗಿ ಅಥವಾ ಇತರರ ಮೂಲಕ, ಸ್ವಂತ ಇಚ್ಛೆಯಿಂದ ಅಥವಾ ಇತರರ ಮೂಲಕ ಕೇಳುವುದರ ಮೂಲಕ ನಾವು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಬೇಕು. ಇದೇ ರೀತಿ ಪಾಂಡವರು ನೋಡಿ, ಅವರು ಭಗವದ್ ಭಕ್ತರು, ಅವರು ಸ್ವಂತ ಇಚ್ಛೆಯಿಂದ ರಾಜ್ಯವನ್ನ, ಅರಮನೆಯನ್ನ ಎಲ್ಲ ತ್ಯಾಗ ಮಾಡಿದ್ರು. ಆದರೆ ಧೃತರಾಷ್ಟ್ರ ಈ ಐಹಿಕ ಭೋಗಗಳಿಗೆ ಕೊಂಡಿದ್ದರಿಂದ ಅವನಿಗೆ ವಿದುರನ ಒಂದು ಕಠೋರವಾದ ಉಪದೇಶದಿಂದ ಅವನು ಎಲ್ಲವನ್ನ ತ್ಯಾಗ ಮಾಡಿದ. ಸಾಧು ಅಂದ್ರೆ ಸರ್ವಭೂತ ಹಿತೇರತಃ, ಅಂದ್ರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವವನಿಗೆ ಸಾಧು ಅಂತ ಕರೀತಾರೆ. ಈ ವಿದುರ ಮೈತ್ರಿಯರಿಗೆ ಹೇಳ್ತಾನೆ, ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಜನಸ್ಯ ಅಂದ್ರೆ ಸಾಮಾನ್ಯ ಜನರು, ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಂದ್ರೆ ಬಹಿರಂಗ ಶಕ್ತಿಯಿಂದ, ಸಾಮಾನ್ಯ ಜನರು ಈ ಬಹಿರಂಗ ಶಕ್ತಿಯ ಪ್ರಭಾವದಿಂದಾಗಿ ಕೃಷ್ಣಾದ್ ವಿಮುಖಸ್ಯ, ಕೃಷ್ಣನಿಗೆ ವಿರೋಧವಾಗಿ ನಡೆದುಕೊಳ್ತಾ, ಅಧರ್ಮಶೀಲಸ್ಯ, ಅಧರ್ಮದಲ್ಲಿ ತೊಡಗಿ, ಸುದುಃಖಿತಸ್ಯ ಅಂದ್ರೆ ಯಾವಾಗಲೂ ದುಃಖಿಗಳಾಗಿದ್ದಾರೆ. ಅವರನ್ನೆಲ್ಲ ಉದ್ಧಾರ ಮಾಡಲು ಅನುಗ್ರಹ ಏಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ, ಅವರಿಗೆಲ್ಲ ಸಹಾನುಭೂತಿ ತೋರಲು ದೇವೋತ್ತಮ ಪರಮಪುರುಷನ ಪರವಾಗಿ ಮಹಾದಯಾಪರ ಆತ್ಮರು ಈ ಭೂಮಿಯ ಮೇಲೆ ಸಂಚರಿಸ್ತಾರೆ ಅಂತ. ನೋಡಿ, ನಾವು ಪ್ರಭುಪಾದರ ಜೀವನ ಚರಿತ್ರೆಯನ್ನ ನೋಡಿದ್ರೆ ನಾವು ಗಮನಿಸ್ಬೋದು, ಅವರ ಒಂದು ಗಾಂಭೀರ್ಯತೆ, ಕೃಷ್ಣನಲ್ಲಿ ಅವರಿಗಿದ್ದ ಒಂದು ಪ್ರೀತಿ, ಮತ್ತೆ ಆಸಕ್ತಿ, ಮತ್ತೆ ಈ ಬದ್ಧ ಆತ್ಮಗಳನ್ನೆಲ್ಲ ಉದ್ಧಾರ ಮಾಡಬೇಕನ್ನುವಂಥ ಅವರ ಧ್ಯೇಯ, ಇದನ್ನೆಲ್ಲ ನಾವು ಗಮನಿಸ್ಬೋದು. ಅವರೆಲ್ಲ ನಿತ್ಯ ಸಿದ್ಧರು. ಈ ಭೌತಿಕ ಜಗತ್ತಿನಲ್ಲಿ ಇಲ್ಲಿ ಸಾಧು, ಇಲ್ಲಿ ಹೇಗೆ ಅನುಗ್ರಹ ಏಹ ಚರಂತಿನೂ ನಂ ಭೂತಾನಿ ಭವ್ಯಾನಿ ಅಂದರೆ ಅವರು ಈ ಭೂಲೋಕದಲ್ಲಿ ಸಂಚರಿಸ್ತಾರೆ. ಏನಕ್ಕೆ ಅಂದರೆ ಅವರೆಲ್ಲ ಬದ್ಧ ಆತ್ಮರನ್ನ ಉದ್ಧಾರ ಮಾಡೋದಕ್ಕೋಸ್ಕರ. ನಾವು ಅವರ ಉಪದೇಶಗಳನ್ನ, ಬೋಧನೆಗಳನ್ನ ಸ್ವಲ್ಪ ಮಟ್ಟಿಗೆ ಅಳವಡಿಸಿಕೊಂಡಿದ್ರಿಂದ ಏನಾಗಿದೆ ಅಂದರೆ ನಾವು ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಲು, ಭಗವತ್ತ ಭಕ್ತಿಯನ್ನ ನಾವು ಅನುಸರಿಸಲು ಸಾಧ್ಯ ಆಗ್ತಾ ಇದೆ. ನಾವು ಇಲ್ಲಿ ನೋಡಬಹುದು, ಇಲ್ಲಿ ವಿದುರನ ಸಾಧು ಸ್ವಭಾವವನ್ನು ನೋಡ್ಬೋದು. ಏನಕ್ಕೆಂದರೆ ಒಂದು ತುಂಬಿದ ಸಭೆಯಲ್ಲಿ ದುರ್ಯೋಧನ ವಿದುರನನ್ನ ಅವಮಾನಿಸಿರ್ತಾರೆ, ಅದು ಧೃತರಾಷ್ಟ್ರನ ಎದುರಿಗೆ. ಆವಾಗ ಧೃತರಾಷ್ಟ್ರ ವಿದುರನಿಂದ ಅನೇಕ ರೀತಿಯಲ್ಲಿ ಒಂದು ಸಲಹೆಯನ್ನು ಪಡ್ಕೊಂಡ್ರು, ಸಹಾಯವನ್ನು ಪಡ್ಕೊಂಡ್ರು. ದುರ್ಯೋಧನ ಯಾವಾಗ ವಿದುರನನ್ನ ಅವಮಾನಿಸ್ತಾ ಇದ್ರು, ಆವಾಗ ಧೃತರಾಷ್ಟ್ರ ಏನೂ ಅವ್ರಿಗೆ ಹೇಳಲಿಲ್ಲ. ಆದ್ರಿಂದ ವಿದುರ ಆ ಅರಮನೆಯನ್ನ, ಅದು ಭಗವಂತನ ಒಂದು, ವಿದುರ ಸಾಧು ಸ್ವಭಾವದಿಂದ ಅವನು ಯಾವುದೇ ದ್ವೇಷವನ್ನು ಅವ್ರ ಮೇಲೆ ಸಾಧಿಸದೆ, ಇದು ಭಗವಂತನ ಒಂದು ಇಚ್ಛೆ, ಭಗವಂತನ ಒಂದು ಯೋಜನೆ ಅಂತ ಹೇಳಿ ತಿಳ್ಕೊಂಡು ಅವನ ಅರಮನೆಯನ್ನ ತ್ಯಜಿಸಿ ತೀರ್ಥಯಾತ್ರೆಗೆ ಹೋಗ್ತಾನೆ. ಆಮೇಲೆ
ಯಾವಾಗ ತುಂಬ ವರ್ಷಗಳ ನಂತರ ವಿದುರ ಯಾವುದೇ ಒಂದು ದ್ವೇಷವನ್ನು ಇಟ್ಕೊಂಡಿಲ್ಲದೆ ಧೃತರಾಷ್ಟ್ರ ಮತ್ತೆ ಅವನ ಮಕ್ಕಳು ಅವನನ್ನು ಅವಮಾನಿಸಿದ್ರು ಕೂಡ ಅವರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳಿ ಹಸ್ತಿನಾಪುರಕ್ಕೆ ಆ ರಾಜಧಾನಿಗೆ ಅರಮನೆಗೆ ಬರ್ತಾನೆ. ಏನಕ್ಕೆಂದ್ರೆ ಧೃತರಾಷ್ಟ್ರ ಕುರುಕ್ಷೇತ್ರದ ಯುದ್ಧದ ಕಾರಣದಿಂದ ಎಲ್ಲವನ್ನು ಕಳ್ಕೊಂಡಿದ್ದ, ಎಲ್ಲ ಮಕ್ಕಳನ್ನು ಕಳ್ಕೊಂಡಿದ್ದ. ಆ ಎಲ್ಲ ಮಕ್ಕಳನ್ನು ಕಳೆದುಕೊಂಡಿದ್ರು ಕೂಡ ಏನ್ ಯೋಚಿಸ್ತಾ ಇದ್ದ ಅಂದ್ರೆ, ಈಗ ಯುಧಿಷ್ಠಿರ ಮಹಾರಾಜ ರಾಜನಾಗಿದ್ದಾನೆ, ಯುಧಿಷ್ಠಿರರೆಲ್ಲ ಧರ್ಮಿಷ್ಠರು, ಯುಧಿಷ್ಠಿರನು ಕೂಡ ನನ್ನನ್ನ ರಾಜನ ತರಾನೇ ನೋಡ್ಕೊಳ್ತಾ ಇದ್ದಾನೆ, ನನಗೆ ಗೌರವವನ್ನು ಕೊಡ್ತಾ ಇದ್ದಾನೆ. ಯುಧಿಷ್ಠಿರ ಮಹಾರಾಜ ಹೇಳ್ತಾರೆ, ಡೈಲಿ ಬೆಳಗ್ಗೆ ಆದ್ರೆ ಅವನು ಫಸ್ಟು ಧೃತರಾಷ್ಟ್ರನಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಿದ್ದ ಅಂತ. ಅಷ್ಟೊಂದು ಒಂದು ಸಕಲ ಸೌಕರ್ಯಗಳಿಂದ ಧೃತರಾಷ್ಟ್ರನನ್ನ ನೋಡ್ಕೊಳ್ತಾ ಇದ್ರು. ಆ ಧೃತರಾಷ್ಟ್ರನು ಅದೇ ರೀತಿ ಯೋಚಿಸ್ತಾ ಇದ್ದ, ನನಗೆ ಎಲ್ಲ ಇವಾಗ ರಾಜನ ತರನೇ ನೋಡ್ಕೊಳ್ತಾ ಇದ್ದಾರೆ, ನನಗೇನು ಕಡಿಮೆನೇ ಆಗಿಲ್ಲ, ಎಲ್ಲರೂ ನನಗೆ ತುಂಬಾ ಗೌರವವನ್ನು ಕೊಡ್ತಾರೆ. ಇದರಿಂದಾಗಿ ಧೃತರಾಷ್ಟ್ರ ಒಂದು ಆತ್ಮ ಸಾಕ್ಷಾತ್ಕಾರದಲ್ಲಿ ಅವನು ಹೀನ ಸ್ಥಿತಿಯಲ್ಲಿದ್ದ. ಧೃತರಾಷ್ಟ್ರ ಒಬ್ಬ ಹಿರಿಯನವನಾಗಿದ್ದ, ಎಲ್ಲರಿಗೂ ಒಂದು ಉಪದೇಶ ಮಾಡುವಂತ ಸ್ಥಿತಿಯಲ್ಲಿದ್ದ, ಆದ್ರೂ ಉಪದೇಶ ಮಾಡ್ತಿರ್ಲಿಲ್ಲ. ಬಟ್ ಅವನು ಆ ಸ್ಥಿತಿಯಲ್ಲಿದ್ದ, ಆದರೆ ಅವನಿಗೆ ಯಾರು ಉಪದೇಶ ಮಾಡುವಂತಹ ಸ್ಥಿತಿಯಲ್ಲಿರ್ಲಿಲ್ಲ. ಏನಕ್ಕಂದ್ರೆ ಧೃತರಾಷ್ಟ್ರನೇ ಒಬ್ಬ ಹಿರಿಯನಾಗಿದ್ದ. ಅದಕ್ಕೋಸ್ಕರ ಈ ಅಂಧಕಾರದಿಂದ ಅವನನ್ನು ಎಚ್ಚರಿಸಲು ವಿದುರ ಮತ್ತೆ ವಾಪಸ್ ಬರ್ತಾರೆ. ಮತ್ತೆ ಧೃತರಾಷ್ಟ್ರನಿಗೆ ಹೇಗೆ ಉಪದೇಶ ಮಾಡ್ತಾರೆ ಅಂದ್ರೆ, ಯಾವುದೇ ಪ್ರೀತಿಯನ್ನು ತೋರಿಸೋದಿಲ್ಲ. ಧೃತರಾಷ್ಟ್ರನಿಗೆ ಒಂದು ಕಠೋರವಾಗಿ ಉಪದೇಶ ಮಾಡ್ತಾರೆ. ಧೃತರಾಷ್ಟ್ರ ಮಾಡಿರಂತ ತಪ್ಪುಗಳನ್ನ ನೆನಪಿಸಿ ಅವನಿಗೆ ಉಪದೇಶ ಮಾಡ್ತಾರೆ. ಧೃತರಾಷ್ಟ್ರಕ್ಕೆ ಹೇಳ್ತಾರೆ, ನೀನು ಮನೆಗೆ ಕಿಚ್ಚಿಟ್ಟು ವಿಷ ಉಣಿಸಿ ಯಾರನ್ನು ಕೊಲ್ಲಲು ಪ್ರಯತ್ನಿಸಿದೆಯೋ ಅವರ ಔದಾರ್ಯ ದಡಿಯಲ್ಲೇ ಹೊಟ್ಟೆ ಹರಿದುಕೊಳ್ಳುವ ಹೀನ ಬದುಕನ್ನು ನಡೆಸ್ತಿದ್ದೀಯೇ. ಮತ್ತೆ ನೀನು ಪಾಂಡವರ ಹೆಂಡತಿಯನ್ನ ಅವಮಾನಿಸಿದ್ದಲ್ಲದೆ ಅವರನ್ನ ರಾಜ್ಯದಿಂದ ಹೊರ ಹಾಕಿದೆ, ಮತ್ತೆ ಅವರನ್ನ ಸಂಪತ್ತನ್ನ ನೀನು ದೋಚಿದೆ. ಈಗ ನೀನು ಒಂದು ಸಾಕು ನಾಯಿಯಂತೆ ಅವ್ರ ಮನೆಯಲ್ಲಿ ಬದುಕ್ತಾ ಇದ್ದೀಯೇ, ಭೀಮನು ಬಿಟ್ಟಿರುವಂತಹ ಶೇಷ ಅನ್ನವನ್ನ ನೀನು ತಿಂತಾ ಇದ್ದೀಯೇ. ಈ ತರ ಒಂದು ಅವನ ಹೃದಯಕ್ಕೆ ತಾಗುವ ರೀತಿಯಲ್ಲಿ ವಿದುರ ಮಾತಾಡ್ತಾನೆ. ಏನಂತಾನೆ ಅಂದ್ರೆ, ನೀನು ಹುಟ್ಟಿನಾಗಿಂದನೂ ಕುರುಡನಾಗಿದ್ದೀಯೇ, ಮತ್ತೆ ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲೂ ಕುರುಡನಾಗಿದ್ದೀಯೇ, ಕಿವುಡನಾಗ್ತಿದ್ದೀಯೇ ಬರುತ್ತಾ, ನಿನ್ನ ಸ್ಮರಣ ಶಕ್ತಿ ಕುಂದುತ್ತಿದೆ, ನಿನ್ನ ಹಲ್ಲುಗಳು ಉರುಳುತ್ತಿದೆ, ಜೀರ್ಣ ಶಕ್ತಿಯು ನಾಶ ಆಗ್ತಾ ಇದೆ. ಮತ್ತೆ ನಾವು ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ, ವಿದುರ ಹೇಳ್ತಾರೆ ಡೈರೆಕ್ಟ್ ಆಗಿ, ಯಾರು ಅರಿವಿಲ್ಲದ ದೂರದ ಸ್ಥಳಕ್ಕೆ ಹೋಗಿ ಎಲ್ಲಾ ಋಣ ಬಂಧನಗಳಿಂದ ಬಿಡುಗಡೆ ಪಡೆದು ತನ್ನ ಐಹಿಕ ದೇಹ ನಿರುಪಯುಕ್ತವಾದಾಗ ಅದನ್ನು ತ್ಯಜಿಸುವವನು ಅವನನ್ನು ಧೀರ ಅಂತ ಕರೀತಾರೆ ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಮತ್ತೆ ಇವತ್ತಿನ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಯಸ್ವಕಾತ್ ಪರತೋ ವೇಹ ಜಾತ ನಿರ್ವೇದ ಆತ್ಮವಾನ್ ಹೃದೀಕೃತ್ವ ಹರಿಂಗೇಹಾತ್ ಪ್ರವ್ರಜೇತ್ ಸ ನರೋತ್ತಮಃ ಅಂತ ಹೇಳಿ. ಈ ಶ್ಲೋಕದಲ್ಲಿ ನಾವು ನೋಡಬಹುದು, ಇಲ್ಲಿ ವಿದುರ ನರೋತ್ತಮ ಅಂದ್ರೆ ಯಾರು ಅನ್ನೋದನ್ನ ವ್ಯಾಖ್ಯಾನಿಸ್ತಾ ಇದ್ದಾರೆ. ನರೋತ್ತಮ ಅಂದ್ರೆ ಮಾನವರಲ್ಲಿ ಅತ್ಯುತ್ತಮವಾದಂಥವನು, ಪ್ರಥಮ ವರ್ಗಕ್ಕೆ ಸೇರಿದವನು, ಪ್ರಥಮ ಶ್ರೇಣಿಗೆ ಸೇರಿದ ಮಾನವ ಅಂತ ನರೋತ್ತಮ ಅಂದ್ರೆ. ವಿದುರ ಹೇಳ್ತಾನೆ, ಯಸ್ವಕಾತ್ ಪರತೋ ವೇಹ, ಯಾರು ಸ್ವಂತ ಜಾಗೃತಿಯಿಂದ ಅಥವಾ ಸ್ವಂತ ತಿಳುವಳಿಕೆಯಿಂದ ಮತ್ತೆ ಇತರರಿಂದ ಕೇಳುವ ಮೂಲಕ, ಇತರರಿಂದ ಜಾಗೃತಿಗೊಳ್ಳುವ ಮೂಲಕ ಜಾತ ನಿರ್ವೇದ, ಅವರು ವಿಭಿನ್ನರಾಗ್ತಾರೆ, ಅವರು ಭೌತಿಕ ಬಾಂಧವ್ಯದಿಂದ ಮುಕ್ತನಾಗ್ತಾನೆ, ಬದಲಾವಣೆಯಾಗ್ತಾನೆ, ಐಹಿಕ ಆಸಕ್ತಿಗಳಿಂದ ದೂರವಾಗಿ ಆತ್ಮವಾನ್, ಜಾತ ನಿರ್ವೇದ ಆತ್ಮವಾನ್, ಆತ್ಮನಲ್ಲಿ ಸ್ಥಿರನಾಗ್ತಾನೆ. ಏನಂದ್ರೆ ಇವನ್ನು ನೋಡಿ, ಭಾಗ್ಯವಾನ್ ಅಂತ ಹೇಳ್ತಾರೆ. ಭಾಗ್ಯವಾನ್ ಅಂದ್ರೆ ತುಂಬಾ ಅದೃಷ್ಟವಂತವರು. ಮತ್ತೆ ಧನವಾನ್ ಅಂತ ಕರೀತಾರೆ. ಧನವಾನ್ ಅಂದ್ರೆ ತುಂಬಾ ಶ್ರೀಮಂತರು. ಅದೇ ರೀತಿ ಆತ್ಮವಾನ್ ಅಂದ್ರೆ ತುಂಬಾ ಆತ್ಮದಲ್ಲಿ ಸ್ಥಿರನಾಗಿರುವನು ಅಂತ ಹೇಳಿ, ನಾನು ಈ ಜಡ ದೇಹ ಅಲ್ಲ, ನಾನು ಆತ್ಮ, ಪರಮಾತ್ಮನ ಅಂಶ ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾನೆ. ಮತ್ತೆ ಹೃದೀಕೃತ್ವ ಹರಿಂ ಅಂದ್ರೆ ಇಲ್ಲಿ ತನ್ನ ಹೃದಯದೊಳಗೆ ನೆಲೆಸಿರುವ ದೇವೋತ್ತಮ ಪರಮ ಪುರುಷಂ ಹರಿಂ, ಶ್ರೀ ಹರಿಯನ್ನ ಸಂಪೂರ್ಣವಾಗಿ ಅವಲಂಬಿಸ್ತಾನೆ. ಗೇಹಾತ್ ಪ್ರವ್ರಜೇತ್, ಅವಲಂಬಿಸಿ ಏನ್ ಮಾಡ್ತಾನೆ ಅಂದ್ರೆ ಗೇಹಾತ್ ಪ್ರವ್ರಜೇತ್, ಮನೆಯಿಂದ ದೂರ ಹೋಗ್ತಾನೆ. ಸ ನರೋತ್ತಮ, ಅವನನ್ನ ಮಾನವರಲ್ಲಿ ಅತ್ಯುತ್ತಮವಾದವನು, ಉತ್ತಮ ಶ್ರೇಣಿಯವನು, ಪ್ರಥಮ ವರ್ಗದವನು ಅಂತೆಲ್ಲ ಕರೀತಾರೆ. ಅವನಿಗೆ ನರೋತ್ತಮ ಅಂತ ಹೇಳಿ ಕರೀತಾರೆ. ಆದ್ರಿಂದ ಇಲ್ಲಿ
ವಿದುರ ಇದನ್ನ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಮತ್ತೆ ಧೃತರಾಷ್ಟ್ರನು ಇದನ್ನ ಮಾಡುವಂತೆ, ಈ ರೀತಿ ಮಾಡುವಂತೆ ಧೃತರಾಷ್ಟ್ರನನ್ನ ಒತ್ತಾಯಿಸ್ತಾ ಇದ್ದಾನೆ, ಪ್ರೇರೇಪಿಸ್ತಿದ್ದಾನೆ. ಅರಮನೆಯನ್ನ ನೀವು ಬಹಳ ಕಾಲದಿಂದ ಆರಾಮಾಗಿದ್ದೀರಿ, ಜೀವನವನ್ನ ಒಂದು ಸೊಗಸಾಗಿ ಅನುಭವಿಸ್ತಾ ಇದ್ದೀರಿ, ಇದರಿಂದ ನೀವು ಹೊರಬರಬೇಕು, ಅರಮನೆಯನ್ನ ತೊರೆಯಬೇಕು. ಈ ಜೀವನ ಏನಿದೆ ಅದು ನಿಮ್ಮನ್ನ ಒಂದು ದೊಡ್ಡ ಭ್ರಮೆಯಲ್ಲಿ ಸಿಕ್ಕಿಸಿದೆ. ಈ ಭ್ರಮೆಯನ್ನ ಕೊನೆಗೊಳಿಸಿ ನೀವು ಅರಮನೆಯಿಂದ ಹೊರಬರಬೇಕು, ಅರಮನೆಯನ್ನ ತ್ಯಜಿಸಬೇಕು ಅಂತ ಹೇಳಿ ವಿದುರ ಈ ರೀತಿ ಮಾಡುವಂತೆ ಧೃತರಾಷ್ಟ್ರನನ್ನ ಪ್ರೇರೇಪಿಸ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಬರುವಂತಹ ಏನು ಜಾತ ನಿರ್ವೇದ ಮತ್ತೆ ಆತ್ಮವಾನ್, ಈ ಎರಡು ಪದಗಳು ತುಂಬಾ ಮಹತ್ವದ್ದಾಗಿದೆ. ಇದರಿಂದ ನಾವು ತುಂಬಾ ವಿಷಯಗಳನ್ನ ತಿಳಿದುಕೊಳ್ಬಹುದು. ಏನಕ್ಕಂದ್ರೆ ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಜಾತ ನಿರ್ವೇದ, ಆತ್ಮವಾನ್ ಈ ಪದಗಳನ್ನ ಉಪಯೋಗಿಸ್ತಾರೆ. ಅಲ್ಲಿ ಕೃಷ್ಣ ಹೇಳ್ತಾರೆ, ಯದಾತೆ ಮೋಹ ಕಲಿಲಂ ಬುದ್ಧಿರ್ ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ. ಈ ನಿರ್ವೇದಂ ಅಂತ ಹೇಳ್ತಾನೆ ಕೃಷ್ಣ. ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ಯದಾತೆ ಮೋಹ ಕಲಿಲಂ ಬುದ್ಧಿರ್ ವ್ಯತಿತರಿಷ್ಯತಿ. ಅಲ್ಲಿ ಕೃಷ್ಣ ಏನು ಹೇಳ್ತಾರೆ ಅಂದ್ರೆ, ಯಾವಾಗ ಅರ್ಜುನನಿಗೆ ಹೇಳ್ತಾರೆ ಕೃಷ್ಣ, ಯಾವಾಗ ನಿನ್ನ ಬುದ್ಧಿಯು ಭ್ರಾಂತಿಯಿಂದ ಕೂಡಿರುವಂತಹ ಕತ್ತಲೆಯಾದ ದಟ್ಟವಾದ ಕಾಡಿನಿಂದ ಹೊರಕ್ಕೆ ಬರುವುದು. ಈ ಭೌತಿಕ ಜಗತ್ತಿನಲ್ಲಿ ಏನಂದ್ರೆ ಅನೇಕ ರೀತಿಯ ಭ್ರಮೆಯ ಕಲ್ಪನೆಗಳಿವೆ. ನಾನು ಏನಂದ್ರೆ ಸಾಕಷ್ಟು ಶ್ರೀಮಂತನಾಗಿದ್ರೆ ತುಂಬಾ ಸುಖವಾಗಿರ್ತೀನಿ, ಅಥವಾ ನಾನು ಒಂದು ಶಕ್ತಿಯನ್ನ ಹೊಂದಿದ್ರೆ ತುಂಬಾ ಒಂದು ಪ್ರಬಲ ಶಾಲಿಯಾಗಿರ್ತೀನಿ, ಅಥವಾ ಉತ್ತಮ ಕುಟುಂಬದಲ್ಲಿ ಜನಿಸಿದ್ರೆ ನಾನು ಸುಖವಾಗಿರ್ತೀನಿ ಅಂತ ಈ ಅನೇಕ ರೀತಿಯ ಒಂಥರ ಪರಿಕಲ್ಪನೆಗಳಿವೆ. ಇದರಿಂದಾಗಿ ಜನರು ಇದನ್ನೆಲ್ಲ ಪಡೆಯುವುದಕ್ಕೋಸ್ಕರ ಇದ್ರ ಹಿಂದೆ ಬಿದ್ದು ಏನಾಗಿದ್ದಾರೆ ಅಂದ್ರೆ ಅವರೊಂಥರ ಹುಚ್ಚರಾಗ್ಬಿಟ್ಟಿದ್ದಾರೆ. ಮತ್ತೆ ಇದರಿಂದಾಗಿ ಐಹಿಕ ಪ್ರಕೃತಿಯ ಗುಣತ್ರಯಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮತ್ತೆ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಮೋಹ ಕಲಿಲಂ ಅಂದ್ರೆ ಭ್ರಮೆಯ ಕಾಡು ಅಂತ ಹೇಳಿ ಕರೀತಾರೆ. ಯಾವಾಗ ಯಾರ ಬುದ್ಧಿರ್ ವ್ಯತಿತರಿಷ್ಯತಿ ಅಂದ್ರೆ ಯದಾತೆ ಮೋಹ ಕಲಿಲಂ ಬುದ್ಧಿರ್ ವ್ಯತಿತರಿಷ್ಯತಿ, ಯಾವಾಗ ನಮ್ಮ ಈ ಬುದ್ಧಿ ಏನಿದೆ, ಈ ಬುದ್ಧಿಯು ಈ ಎಲ್ಲ ಭ್ರಾಂತಿಯ ಈ ಭ್ರಮೆಯ ಪರಿಕಲ್ಪನೆಗಳಿಂದ ಹೊರಬರುತ್ತೋ, ಏಕೆಂದ್ರೆ ನಮ್ಮ ಮನಸ್ಸು ಬುದ್ಧಿ ಇದೆಲ್ಲ ಈ ಭ್ರಾಂತಿಯ ಮತ್ತೆ ಭ್ರಮೆಯ ಪರಿಕಲ್ಪನೆಗಳಲ್ಲಿ ಅಥವಾ ಪರಿಕಲ್ಪನೆಯ ಬಲೆಯಲ್ಲಿ ಸಿಕ್ಕಾಕೊಂಡಿದೆ. ಇದರಿಂದ ಯಾವಾಗ ಹೊರಬರುತ್ತೋ ಆವಾಗ ನಮ್ಗೆ ಅರ್ಥ ಆಗುತ್ತೆ ಇದೆಲ್ಲ ಭ್ರಮೆ, ಈ ಐಹಿಕ ಪರಿಕಲ್ಪನೆ, ಈ ಐಹಿಕ ಜಗತ್ತಿನ ಏನು ನಾವು ಇಂದ್ರಿಯ ತೃಪ್ತಿ ಇದೆಲ್ಲ ನನ್ನ ಭ್ರಮೆ, ಇದು ನನ್ನ ಮೂರ್ಖತನ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಮೋಹ ಕಲಿನಂ ತದಾ ಗಂತಾಸಿ ನಿರ್ವೇದಂ, ಯಾವಾಗ ಅವನ ಬುದ್ಧಿ ಭ್ರಮೆಯಿಂದ ಕಾಡಿನಿಂದ ಹೊರಬರುತ್ತೋ ಆವಾಗ ನಿರ್ವೇದಂ ಅಂದ್ರೆ ಬದಲಾವಣೆ ಆಗುತ್ತೆ. ಯಾವ ರೀತಿ ಬದಲಾವಣೆ ಆಗುತ್ತೆ? ಶ್ರೋತವ್ಯಸ್ಯ ಶ್ರುತಸ್ಯ ಚ. ಪ್ರಭುಪಾದರು ಹೇಳ್ತಾರೆ, ಈ ಆತ್ಮಗಳು ನಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಅನುಭವಿಸಲು ಮತ್ತೆ ಅವರ ಆತ್ಮದ ನಿಜವಾದ ಸ್ಥಿತಿಯನ್ನ ತಿಳಿದುಕೊಳ್ಳುವ ಉದ್ದೇಶದಿಂದ ಭಗವಂತ ಈ ಭೌತಿಕ ಪ್ರಪಂಚವನ್ನು ಸೃಷ್ಟಿಸಿದ್ದಾನೆ. ಈ ಭೌತಿಕ ಪ್ರಪಂಚ ಏನಿದೆ, ಈ ಭೌತಿಕ ಜಗತ್ತೇನಿದೆ, ಅದು ಎಲ್ಲ ಜೀವಿಗಳು ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಸ್ಥಳ. ಮತ್ತೆ ಅದು ಜೀವಿಗಳಿಗೆ ಒಂದು ಜೀವಿಗಳು ಒಂದು ಸ್ವತಂತ್ರ ಇಚ್ಛೆಗನುಸಾರವಾಗಿ ನಡೆದುಕೊಳ್ಳಲು ಅವಕಾಶವನ್ನು ಮಾಡಿಕೊಡುತ್ತೆ. ಮತ್ತೆ ಅದೇನು ಹೇಳುತ್ತೆ ಅಂದ್ರೆ, ಈ ಭೌತಿಕ ಆಸೆಗಳು, ಈ ಭೌತಿಕ ಪ್ರಪಂಚ ಏನ್ ಮಾಡಿಕೊಡುತ್ತೆ ಅಂದ್ರೆ, ಭೌತಿಕ ಆಸೆಗಳು ಅಂದ್ರೆ ಐಹಿಕ ಆಸೆಗಳು ಮತ್ತೆ ಆಧ್ಯಾತ್ಮಿಕ ಜ್ಞಾನೋದಯದ ನಡುವೆ ಆಯ್ಕೆ ಮಾಡಲು ಅವಕಾಶವನ್ನು ಈ ಭೌತಿಕ ಜಗತ್ತು ಮಾಡಿಕೊಡುತ್ತೆ. ಮತ್ತೆ ಆತ್ಮಗಳು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮರಳಲು ಸಹಾಯವನ್ನು ಮಾಡಿಕೊಡುತ್ತೆ. ಅಂತಿಮವಾಗಿ ಶ್ರೀಕೃಷ್ಣನೊಂದಿಗೆ ಅವರ ಶಾಶ್ವತ ಸಂಬಂಧವನ್ನು ಅರಿಯಲು ಈ ಭೌತಿಕ ಜಗತ್ತು ಇದು ಸಹಾಯ ಮಾಡುತ್ತೆ. ಸಾಮಾನ್ಯ ಜನರು ಏನಂದ್ರೆ, ಈ ಬಹಿರಂಗ ಶಕ್ತಿಯ ಪ್ರಭಾವದಿಂದ ನಾವು ನೋಡಿದ್ವಿ, ಬಹಿರಂಗ ಶಕ್ತಿಯ ಪ್ರಭಾವದಿಂದ ಒಳಗಾಗಿ ಕೃಷ್ಣನಿಗೆ ವಿರೋಧವಾಗಿ
ಏನಂದ್ರೆ ನಡೆದುಕೊಳ್ಬೇಕು, ಕೃಷ್ಣನಿಗೆ ವಿರೋಧವಾಗಿ ನಡೆದುಕೊಳ್ಳುತ್ತಾ ಒಂದು ದುಃಖದ ಸ್ಥಿತಿಯಲ್ಲಿದ್ದಾರೆ, ಅಧರ್ಮದಲ್ಲಿ ತೊಡಗಿದ್ದಾರೆ. ಅವ್ರನ್ನೆಲ್ಲ ಉದ್ಧಾರ ಮಾಡಲು, ಅವರಿಗೆಲ್ಲ ಸಹಾನುಭೂತಿ ತೋರಲು ದೇವೋತ್ತಮ ಪರಮ ಪುರುಷನ ಪರವಾಗಿ ಮಹಾದಯಪರರ ಆತ್ಮರು ಈ ಭೂಮಿಯಲ್ಲಿ ಸಂಚರಿಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ವಿದುರ ಮೈತ್ರರಿಗೆ ಇದನ್ನ ಹೇಳ್ತಾರೆ. ನಾವು ಈ ಐಹಿಕ ಜಗತ್ತು ಒಂದು ಐಹಿಕ ಪರಿಕಲ್ಪನೆಯಲ್ಲಿ ತ್ರಿಗುಣಗಳ ನಡುವೆ ಜೀವಿಗಳು ದುಃಖದಲ್ಲಿ ಇದ್ದಾರೆ ಅಂತೆಲ್ಲ ಹೇಳ್ತೀವಿ. ಅಂದ್ರೆ ಈ ಐಹಿಕ ಜಗತ್ತಿನಲ್ಲಿ ಒಂದು ಅವಕಾಶನೂ ಇದೆ, ಅದು ಭಗವಂತ ಕಲ್ಪಿಸಿಕೊಳ್ತಾರೆ. ಏನಂದ್ರೆ ಭಗವಂತ ಅವರ ನಿತ್ಯ ಸಿದ್ಧರಾದಂತಹ ಅವನ ಅನುಯಾಯಿಗಳನ್ನ, ಇಲ್ಲಿ ಬದ್ಧ ಆತ್ಮರನ್ನ ಉದ್ಧಾರ ಮಾಡಲು ಕಳಿಸ್ಕೊಡ್ತಾರೆ. ಅವ್ರನ್ನೆಲ್ಲ ಉದ್ಧರಿಸಲು ಭಗವಂತ ತನ್ನ ಸಹಚರರಲ್ಲಿ ಒಬ್ಬರನ್ನ ಕಳಿಸ್ಕೊಳ್ತಾರೆ. ನಾವು ನೋಡ್ಬಹುದು, ಪ್ರಭುಪಾದರು ನಿತ್ಯ ಸಿದ್ಧರು. ಅವ್ರು ಬಂದು ನಿತ್ಯ ಸಿದ್ಧರಂದ್ರೆ ಅವರಿಗೂ ಈ ಐಹಿಕ ಜಗತ್ತಿಗೆ ಏನು ಅವಶ್ಯಕತೆ ಇದೇ ಸಂಬಂಧನೇ ಇಲ್ಲ. ಅವ್ರು ಬರೋದ್ ಉದ್ದೇಶ ಏನಂದ್ರೆ ಬದ್ಧ ಆತ್ಮರನ್ನ ಉದ್ಧಾರ ಮಾಡಲು ನಾವು ನೋಡಿದ್ವಿ. ಪ್ರಭುಪಾದರು ಹೇಗೆ ನಮ್ಮನ್ನೆಲ್ಲ ಈ ಐಹಿಕ ಅಂದ್ರೆ ಈ ಭೌತಿಕ ಒಂದು ಭ್ರಮೆಗೆ ಒಳಗಾಗದಂತೆ ಹೇಗೆ ರಕ್ಷಿಸಿದ್ರು, ಕೃಷ್ಣ ಪ್ರಜ್ಞೆಯನ್ನ ನಮಗೆಲ್ಲ ಕೊಟ್ರು ಅಂತ ಹೇಳಿ. ಅದಕ್ಕೋಸ್ಕರನೇ ವೇದವ್ಯಾಸರು ಈ ಐಹಿಕ ಪ್ರಕೃತಿಯಲ್ಲಿ ಅಂಟಿಕೊಂಡಿರುವವರು ಈಗ ಅಂದ್ರೆ ನೇರವಾಗಿ ಭಗವಂತನಿಗೆ ಆಗಲ್ಲ. ಅದಕ್ಕೋಸ್ಕರನೇ ವೇದವ್ಯಾಸರು ಅವರ ವೇದಗಳಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನ ಕಾಂಡ ಅನ್ನೋದನ್ನೆಲ್ಲ ಈ ತರ ಭಾಗಗಳನ್ನಾಗಿ ವಿಂಗಡಿಸಿದ್ರು. ಅದರಲ್ಲಿ ಆಧ್ಯಾತ್ಮಿಕದ ಅಭ್ಯಾಸದ ಬಗ್ಗೆ ಈ ಜ್ಞಾನದ ಅಂಶಗಳನ್ನ ಅಳವಡಿಸಿದ್ರು. ಈ ಕರ್ಮಕಾಂಡದಲ್ಲಿ ಹೇಳಿದ್ರು, ಈ ಭಾಗ ಏನಿದೆ ಅಂದ್ರೆ ಕರ್ಮಕಾಂಡದಲ್ಲಿ ಇದು ವೇದಗಳಲ್ಲಿ ಸೂಚಿಸಲಾದಂತಹ ಈ ಕರ್ಮಕಾಂಡದ ಭಾಗ ಏನ್ ಹೇಳುತ್ತೆ ಅಂದ್ರೆ ಈ ಆಚರಣೆಗಳು ಮತ್ತು ಕ್ರಿಯೆಗಳೊಂದಿಗೆ ಅದು ಹೇಗೆ ವ್ಯವಹರಿಸುತ್ತೆ ಅನ್ನೋದನ್ನ ಹೇಳುತ್ತೆ. ಭೌತಿಕ ಪ್ರಯೋಜನಗಳನ್ನ ಮತ್ತೆ ಆಧ್ಯಾತ್ಮಿಕ ಶುದ್ಧೀಕರಣವನ್ನ ಪಡೆಯಲು ತುಂಬಾ ವಿಧಾನವನ್ನ ಈ ಕರ್ಮಕಾಂಡ ಹೇಳುತ್ತೆ. ತ್ಯಾಗಗಳು ಮತ್ತೆ ಕರ್ತವ್ಯಗಳ ಕಾರ್ಯಕ್ಷಮತೆಯನ್ನು ಒತ್ತಿ ಹೇಳುತ್ತೆ. ನಿಯಂತ್ರಿತ ಜೀವನವನ್ನ ಹೇಗೆ ನಡೆಸಬೇಕು ಅನ್ನೋದನ್ನ ಈ ಕರ್ಮಕಾಂಡ ಸೂಚಿಸುತ್ತೆ. ಮತ್ತೆ ಅದರ ಗಮನ ಹೇಗಿದೆ ಅಂದ್ರೆ ಕ್ರಿಯೆ ಮತ್ತೆ ಅದರ ಪರಿಣಾಮಗಳ ಮೇಲೆ ಅವಲಂಬಿಸಿರುತ್ತೆ. ಈ ಕರ್ಮಕಾಂಡ ಭಾಗ ಏನಿದೆ ಅಂದ್ರೆ ನಾವು ಏನ್ ಮಾಡ್ತೀವಿ ಅದರ ಪರಿಣಾಮದ ಮೇಲೆ ಅದರ ಫಲಿತಾಂಶ ಅವಲಂಬಿಸಿರುತ್ತೆ. ನಾವು ನಿಯಂತ್ರಿತ ಜೀವನವನ್ನ ನಡೆಸಿ ಅದರ ತರನೇ ನಡ್ಕೊಂಡ್ರೆ ಮಾತ್ರ ನಮಗೆ ಅದರ ಫಲಿತಾಂಶ ಸಿಗುತ್ತೆ. ಅದ್ರ ಮುಂದೆ ನಾವು ಜ್ಞಾನವನ್ನ ಪಡೆದುಕೊಳ್ಳುವಂತಹ ಸ್ಥಿತಿಗೆ ಇರ್ತೀವಿ. ಮತ್ತೆ ಜ್ಞಾನಕಾಂಡದಲ್ಲಿ ವೇದವ್ಯಾಸರು ಅಳವಡಿಸಿದರೆ ಜ್ಞಾನವನ್ನ ಅದೇನಂದ್ರೆ ಜ್ಞಾನಕಾಂಡ ಅಂದ್ರೆ ಅದ್ರ ಹೆಸರೇ ಹೇಳ್ತಾ ಇರತ್ತೆ ಅಲ್ಲ, ಅದು ಜ್ಞಾನವನ್ನು ಕೊಡುತ್ತೆ. ನಮ್ಮ ಬುದ್ಧಿವಂತಿಕೆ ಮೇಲೆ ಅದು ಏನಂದ್ರೆ ಅದೊಂದು ಕೇಂದ್ರೀಕೃತವಾಗಿರುತ್ತೆ. ನಾನು ಈ ಜಡ ದೇಹ ಅಲ್ಲ, ನಾನು ಆತ್ಮ, ಈ ಐಹಿಕ ಜಗತ್ತಿಗೆ ನನಗೂ ಏನು ಸಂಬಂಧ ಇಲ್ಲ. ನಾನು ಯಾವುದೋ ಒಂದು ಕರ್ಮದ ಫಲದಿಂದ ನಾನು ಈ ಐಹಿಕ ಜಗತ್ತಿನಲ್ಲಿ ನನಗೊಂದು ದೇಹ ಸಿಕ್ಕಿದೆ, ನಾನು ಇದು ಶಾಶ್ವತವಲ್ಲ, ಈ ದೇಹವನ್ನು ನಾನು ಬಿಡಬೇಕು ಒಂದ್ ದಿವಸ, ಅದರಿಂದ ನಾನು ಈ ದೇಹ ಅಲ್ಲ ಅನ್ನೋದನ್ನ ಈ ಜ್ಞಾನ ಕಾಂಡದಿಂದ ನಾವು ತಿಳ್ಕೊಳ್ಬಹುದು. ನಿಜವಾಗಿ ಅದೇನು ಮಾಡುತ್ತೆ ಅಂದ್ರೆ ನಾನು ಪರಮಾತ್ಮನ ಅಂಶ ಅನ್ನೋದನ್ನ ಈ ಜ್ಞಾನಕಾಂಡ ತೋರಿಸ್ಕೊಡುತ್ತೆ. ಮತ್ತೆ ಆತ್ಮ ಸಾಕ್ಷಾತ್ಕಾರ ಮತ್ತೆ ಭೌತಿಕ ಅಸ್ತಿತ್ವವನ್ನ ಮೀರಿ ಒಬ್ಬರ ನಿಜವಾದ ಸ್ವರೂಪವನ್ನ ಇದು ತೋರಿಸ್ಕೊಡುತ್ತೆ. ಮತ್ತೆ ಅದಾದ್ಮೇಲೆ ಉಪಾಸನ ಕಾಂಡ ಏನಿದೆ ಇದು ಭಗವಂತನ ನಿರ್ದೇಶನ, ಭಕ್ತಿ, ಆಚರಣೆಗಳು ಮತ್ತೆ ಆರಾಧನೆಗಳನ್ನೆಲ್ಲ ಒಳಗೊಂಡಿದೆ. ಇದು ಭಗವಂತನೊಂದಿಗೆ ನಮ್ಮ ವೈಯಕ್ತಿಕ ಸಂಬಂಧವನ್ನ ಬೆಳೆಸ್ಕೊಳ್ಳೋದ್ರಲ್ಲಿ ಸಹಾಯ ಮಾಡುತ್ತೆ. ಭಕ್ತಿ ಮತ್ತೆ ಧ್ಯಾನದ ಮಹತ್ವವನ್ನ ಇದು ಒತ್ತಿ ಹೇಳುತ್ತೆ. ಉಪಾಸನ ಕಾಂಡ ಏನಿದೆ ಅದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತೆ ಸಾಕ್ಷಾತ್ಕಾರಕ್ಕೆ ಅವಕಾಶ ಮಾಡಿಕೊಡುತ್ತೆ. ಮತ್ತೆ ನಾವು ಒಟ್ಟಾಗಿ ಹೇಳಬೇಕು ಅಂದ್ರೆ ಈ ಎಲ್ಲ ಏನ್ ಭಾಗಗಳನ್ನ ವೇದವ್ಯಾಸರು ಮಾಡಿದ್ದಾರೆ ಅದು ನಮ್ಮನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾಗುವಂತಹ ಸಮಗ್ರವಾದ ವಿಧಾನವನ್ನ ವಿವರಿಸುತ್ತೆ. ಮತ್ತೆ ಈ ವಿಭಾಗಗಳು ಕ್ರಿಯೆ, ಜ್ಞಾನ ಮತ್ತೆ ಭಕ್ತಿಯನ್ನು ಒಳಗೊಂಡಿರುತ್ತೆ. ಇದೆಲ್ಲ ಏನಿದೆ ಕ್ರಮೇಣವಾಗಿ ಭೌತಿಕ ಅಸ್ತಿತ್ವದಲ್ಲಿ ಸಿಕ್ಕಿಕೊಂಡಿರುವಂತಹ ನಮ್ಮನ್ನೆಲ್ಲ ಅಂದ್ರೆ ಜೀವಿಗಳಿಗೆ ಭಗವಂತನ ಹತ್ತಿರ ಹೋಗಲು ಸಹಾಯ ಮಾಡುತ್ತೆ. ಯಾವಾಗ ಜೀವಿ ಇದರಂತೆ ನಡೆದುಕೊಂಡ್ರೆ ಮಾತ್ರ ಇದರಂತೆ ನಡ್ಕೊಳ್ತಾನೋ ಆವಾಗ ಏನಾಗುತ್ತೆ ಅಂದ್ರೆ ಅವನು ಈ ಎಲ್ಲ ಭ್ರಾಂತಿಯಿಂದ ಹೊರಬರ್ತಾನೆ. ಆವಾಗ ನಿರ್ವೇದಂ ಶ್ರೋತವ್ಯ ಶ್ರುತಸ್ಯ ಚ ಯದಾತೆ ಮೋಹಕಲಿಲಂ ತದಾ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಕೃಷ್ಣ ಇವನ್ ಭಗವದ್ಗೀತೆಯಲ್ಲೂ ಇದನ್ನ
ಹೇಳ್ತಾರೆ. ನಾವು ಇವತ್ತಿನ ಶ್ಲೋಕದಲ್ಲಿ ನೋಡ್ತಾ ಇದ್ದೀವಿ, ಯಾರು ಈ ಐಹಿಕ ಜಗತ್ತಿನ ಅಸತ್ಯತೆ ಮತ್ತು ದುಃಖದ ಬಗ್ಗೆ ತಾನಾಗಿ ಅಥವಾ ಇತರರ ಮೂಲಕ ಜಾಗೃತಿಗೊಂಡು ಅರಿವನ್ನು ಸಾಧಿಸುವವನು ಅಂತ. ಅಂದ್ರೆ ಕೆಲವು ಜನರು ಆತ್ಮ ಸಾಕ್ಷಾತ್ಕಾರದಿಂದ ಅಂದ್ರೆ ಕೆಲವು ಜನರು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ತುಂಬಾ ಮುಂದುವರೆದಿರ್ತಾರೆ. ಇನ್ ಕೆಲವರು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಮುಂದುವರೆದಿರುವುದಿಲ್ಲ. ಅವರು ಆದ್ರಿಂದ ಏನಂದ್ರೆ ಯಾರ ಹತ್ರ ಈ ಆಧ್ಯಾತ್ಮಿಕ ಜ್ಞಾನ ಇಲ್ಲ, ಅವರು ಆಧ್ಯಾತ್ಮಿಕ ಜ್ಞಾನ ಇರೋರ ಹತ್ರ ಹೋಗಿ ಜ್ಞಾನವನ್ನು ಪಡೆದುಕೊಳ್ಬೇಕು, ಮತ್ತೆ ಅದರಂತೆ ಅನುಸರಿಸಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಅವರು ಈ ಭೌತಿಕ ಪ್ರಕೃತಿಯ ಒಂದು ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಬಹುದು, ಮತ್ತೆ ತಮ್ಮ ಜೀವನದಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಬಹುದು. ಈ ವೇದಗಳೇನಂದ್ರೆ ಅವು ಅಂದ್ರೆ ಹೇಳಬೇಕು ಅಂದ್ರೆ ಅವು ಫಲಾಕಾಂಕ್ಷಿ ಕರ್ಮಗಳನ್ನ ಕುರಿತು ಹೇಳುತ್ತೆ. ಅದ್ರ ಉದ್ದೇಶ ಏನಂದ್ರೆ ಜನಸಾಮಾನ್ಯರನ್ನ ಇಂದ್ರಿಯ ತೃಪ್ತಿಯ ಕೇಂದ್ರದಿಂದ ಕ್ರಮಕ್ರಮವಾಗಿ, ಅಂದ್ರೆ ಒಂದೇ ಸಮನೆ ಅಲ್ಲ, ಕ್ರಮಕ್ರಮವಾಗಿ ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ಯುವುದಾಗಿದೆ. ಅದಕ್ಕೋಸ್ಕರ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ತ್ವೋ ನಿರ್ಯೋಗಕ್ಷೇಮಂ ಆತ್ಮವಾನ್. ಅಂದ್ರೆ ತ್ರೈಗುಣ್ಯ ವಿಷಯ ವೇದಗಳು ಬಹುಮಟ್ಟಿಗೆ ಭೌತಿಕ ಪ್ರಕೃತಿಯ ತ್ರೈಗುಣ್ಯದ ವಿಷಯವನ್ನು ಹೇಳ್ತವೆ. ನಿಸ್ತ್ರೈಗುಣ್ಯೋ ಭವಾರ್ಜುನ, ಅರ್ಜುನನಿಗೆ ಕೃಷ್ಣ ಹೇಳ್ತಾರೆ ನೀನು ಈ ತ್ರೈಗುಣ್ಯಗಳನ್ನ ಮೀರಿದವನಾಗು. ಮತ್ತೆ ಹೇಳ್ತಾರೆ ನಿರ್ದ್ವಂದ್ವೋ ನಿತ್ಯ ಸತ್ವಸ್ತ್ವೋ, ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗು. ಮತ್ತೆ ನಿರ್ಯೋಗಕ್ಷೇಮ ಆತ್ಮವಾನ್, ಅಂದ್ರೆ ಲಾಭ ಮತ್ತೆ ಯೋಗಕ್ಷೇಮಗಳನ್ನ ಕುರಿತು ಚಿಂತೆ ಇಲ್ಲದವನಾಗು, ಮತ್ತೆ ಆತ್ಮದಲ್ಲಿ ನಿಷ್ಠನಾಗು. ನಾವು ಇವತ್ತಿನ ಶ್ಲೋಕದಲ್ಲೂ ಇಲ್ಲಿ ಹೇಳ್ತೀವಿ, ಜಾತ ನಿರ್ವೇದ ಆತ್ಮವಾನ್ ಅಂತ ಹೇಳಿ ಹೇಳ್ತಾರೆ ಧೃತರಾಷ್ಟ್ರನಿಗೆ. ಆತ್ಮವಾನ್ ಅಂದ್ರೆ ಯಸ್ವಕಾತ್ ಪರತೋ ವೇಹ ಜಾತ ನಿರ್ವೇದ ಆತ್ಮವಾನ್. ಪ್ರಭುಪಾದರು ಹೇಳ್ತಾರೆ, ಆತ್ಮವಾನ್ ಎನ್ನುವ ಪದ ಏನಿದೆ ಅದು ಆಧ್ಯಾತ್ಮಿಕ ಗುರುತನ್ನ ಅರ್ಥ ಮಾಡಿಕೊಂಡ ಸ್ವಯಂ ಸಾಕ್ಷಾತ್ಕಾರದ ವ್ಯಕ್ತಿಯನ್ನ ಸೂಚಿಸುತ್ತದೆ ಅಂತ. ಮತ್ತೆ ಪ್ರಭುಪಾದರು ಹೇಳ್ತಾರೆ, ಈ ಆತ್ಮವಾನ್ ಸ್ವಯಂ ಅರಿವಿನ ಮಹತ್ವವನ್ನು ಒತ್ತಿ ಹೇಳುತ್ತೆ. ಪರಮಾತ್ಮನೊಂದಿಗಿನ ಅವನ ಸಂಪರ್ಕವನ್ನು ಕುರಿತು ಹೇಳುತ್ತೆ. ಮತ್ತೆ ಜೀವನದ ಭೌತಿಕ ಭ್ರಮೆಗಳನ್ನ ಮೀರಿ ಹೋಗುವಂತ ಸ್ಥಿತಿಯನ್ನ ಈ ಆತ್ಮವಾನ್ ತೋರಿಸಿಕೊಡುತ್ತೆ ಅಂತ ಹೇಳಿ. ಮತ್ತೆ ಬುದ್ಧಿವಂತಿಕೆ ಸಹಾನುಭೂತಿಯಿಂದ ಹೇಗೆ ವರ್ತಿಸಬೇಕು ಅನ್ನೋದನ್ನ ಇದು ಹೇಳುತ್ತೆ ಈ ಆತ್ಮವಾನ್ ಅನ್ನುವ ಪದ. ಮತ್ತೆ ಇದು ನಮ್ಮ ಆಂತರಿಕ ಆಧ್ಯಾತ್ಮಿಕೆಯನ್ನ ಬೆಳೆಸಲು ಮತ್ತೆ ನಮ್ಮಲ್ಲಿ ಮತ್ತೆ ಇತರರಲ್ಲಿ ಭಗವಂತನ ಉಪಸ್ಥಿತಿಯನ್ನು ಗುರುತಿಸಲು ಈ ಆತ್ಮವಾನ್ ಅಂದ್ರೆ ಯಾರು ಆತ್ಮದಲ್ಲಿ ಸ್ಥಿರರಾಗಿರ್ತಾರೆ, ಇದನ್ನ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿರ್ತಾರೆ, ಅವರಿಗೆ ಏನಂದ್ರೆ ಈ ಆಧ್ಯಾತ್ಮಿಕತೆಯನ್ನ ಬೆಳೆಸಲು ಅವರಲ್ಲಿ ಮತ್ತೆ ಇತರರಲ್ಲಿ ಭಗವಂತನ ಉಪಸ್ಥಿತಿಯನ್ನ ಗುರುತಿಸಲು ಸಹಾಯ ಮಾಡುತ್ತೆ ಅಂತ. ಇದೆಲ್ಲ ಹೇಗಾಗುತ್ತೆ ಅಂದ್ರೆ ಶ್ರೀ ಕೃಷ್ಣನ ಕೃಪೆಯೊಂದನ್ನೇ ಅವಲಂಬಿಸಿ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಮಾತ್ರ ಈ ಅಲೌಕಿಕ ಸ್ಥಿತಿ ಲಭ್ಯವಾಗುತ್ತೆ. ನಾವು ಹೇಗೆ ಕೃಷ್ಣನ ಕೃಪೆಯನ್ನು ಸಾಧಿಸಬಹುದು, ಕೃಷ್ಣನ ದಯೆಯನ್ನು ಸಾಧಿಸಬಹುದು, ಕೃಷ್ಣನ ಒಂದು ಪ್ರಸನ್ನಗೊಳಿಸ್ಕೊಳ್ಬಹುದು. ನೋಡಿ, ಕೃಷ್ಣ ಪ್ರಜ್ಞೆಯನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ನಾವು ಕೃಷ್ಣ ಪ್ರಜ್ಞೆಯನ್ನ ಅಳವಡಿಸ್ಕೊಂಡ್ರೆ ಸಾಕು, ನಾವು ಕೃಷ್ಣನನ್ನ ಸಂತೋಷಗೊಳಿಸ್ಕೋಬಹುದು. ಕೃಷ್ಣನಿಗೆ ಸಂಬಂಧಿಸಿದಂತಹ ಆಚರಣೆಗಳನ್ನ ಆಚರಿಸುವುದರ ಮೂಲಕ ನಾವು ನೋಡಿ, ನಿನ್ನೆ ನಾವು ಏಕಾದಶಿಯನ್ನು ಮಾಡಿದ್ವಿ. ಇದು ಏಕಾದಶಿ ಏನಂದ್ರೆ ಅದು ಯಾವುದೇ ಖರ್ಚಿಲ್ಲದೆ ಮಾಡುವಂತಹ ಒಂದು ವ್ರತ. ಶಾಸ್ತ್ರದಲ್ಲಿ ಹೇಳ್ತಾರೆ, ಏಕಾದಶಿಗೆ ಸಮಾನವಾದ ಯಾವುದೇ ವ್ರತವೇ ಇಲ್ಲ ಅಂತ. ಅಲ್ಲಿ ಹೇಳ್ತಾರೆ, ಏಕಾದಶಿಂ ಸಮಂ ಕಿಂಚಿತ್ ಪಾಪತ್ರಾಣಂ ವಿದ್ಯತೆ. ಏಕಾದಶಿಗೆ ಸಮಾನಾದಂತ ಯಾವುದೇ ವ್ರತ ಇಲ್ಲ, ಏಕೆಂದ್ರೆ ಏಕಾದಶಿ ವ್ರತದಿಂದ ಪರಿಹಾರ ಆಗದೆ ಇರತಕ್ಕಂಥ ಪಾಪಗಳೇ ಇಲ್ಲ, ಮತ್ತೆ ಅದರಿಂದ ಸಿಗುವಂತಹ ಪುಣ್ಯವೇ ಇಲ್ಲ ಅಂತ. ಅಂದ್ರೆ
ಏನು ಹೇಳ್ತಾರೆ ಅಂದರೆ, ಏಕಾದಶಿ ವ್ರತ ಮಾಡಿದ್ರೆ ಸಾಕು, ನಮ್ಗೆ ಅದರಿಂದ ನಾವು ಏನನ್ನಾದ್ರು ಎಷ್ಟೊಂದು ಪಡ್ಕೊಳ್ತೀವಿ ಅನ್ನೋದಕ್ಕೆ ನಾವು ಅದನ್ನ ಅಳತೆ ಮಾಡೋದಕ್ಕೂ ಆಗಲ್ಲ, ಅಷ್ಟೊಂದು ಪಡ್ಕೊಳ್ತೀವಿ. ಪೂರೈಸಿಕೊಳ್ಳೋದಕ್ಕೋಸ್ಕರ ಇರುವಂತಹ ಆಸೆ ಆಕಾಂಕ್ಷೆಗಳೇ ಇಲ್ಲ, ಎಲ್ಲವನ್ನು ಕೊಡುವಂತಹ ಒಂದೇ ಒಂದು ವ್ರತ ಅಂದರೆ ಅದು ಏಕಾದಶಿ ವ್ರತ ಅಂತ ಹೇಳ್ತಾರೆ ಶಾಸ್ತ್ರ. ಏಕಾದಶಿ ವ್ರತವನ್ನ ಮಾಡಿದ್ರೆ ಏನಾಗುತ್ತೆ? ಪಾಪಗಳ ಪರಿಹಾರ ಆಗುತ್ತೆ, ಪುಣ್ಯಗಳ ಪ್ರಾಪ್ತಿ ಆಗುತ್ತೆ, ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಬಹುದು. ಶಾಸ್ತ್ರ ಹೇಳುತ್ತೆ ಅಂದ್ರೆ ಎಷ್ಟು ಪಾಪಗಳನ್ನ ಅದು ಪರಿಹಾರ ಮಾಡುತ್ತೆ ಅಂದ್ರೆ, ಏಕಾದಶಿಂ ವಿನಾ ಕಿಂಚಿತ್ ಪಾವನಂ ಪಾಪಕರ್ಷಣಂ ಪ್ರಾಯಶ್ಚಿತ್ತಂ ವಿಹೀನಾನಾಂ ಪ್ರತಿಭಿರ್ ಉದಾರ್ಹತಂ ಅಂತ ಹೇಳಿ. ಅಂದ್ರೆ ನಾವು ನೋಡಿ, ನಾವು ಎಷ್ಟು ಪಾಪಗಳನ್ನ ಊಹೆ ಮಾಡ್ಕೊಳ್ಬಹುದು, ಎಷ್ಟು ಜನ್ಮಗಳ ಪಾಪಗಳನ್ನ ನಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ಬಹುದು, ವಿಧ ವಿಧವಾದ ತೊಂದರೆಗಳನ್ನ ಎಷ್ಟು ನಾವು ಅನುಭವಿಸ್ತಾ ಇದ್ದೀವಿ. ಆ ಎಲ್ಲ ಪಾಪಗಳಿಂದ ನಮಗೆ ಮುಕ್ತಿ ಕೊಡುವಂತಹ ಒಂದೇ ಒಂದು ವ್ರತ ಅಂದ್ರೆ ಅದು ಏಕಾದಶಿ ವ್ರತ. ಏಕಾದಶಿಂ ವಿನಾ ಕಿಂಚಿತ್ ನ ಕಾಶಿ ನ ಗಯಾ ನ ಗಂಗಾ ನರೇವಚ ಗೌತಮಿ ನ ಚಾಪಿ ಕುರುಕ್ಷೇತ್ರಂ ತುಲ್ಯಂ ಭೂಪಂ ಹರೇ ದಿನಂ ಅಂತ ಹೇಳ್ತಾರೆ. ಅಂದ್ರೆ ನಾವು ಇವಾಗ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಪಾಪವನ್ನು ಕಳೆದುಕೊಳ್ತೀವೋ, ಅಥವಾ ಯಮುನೆಯಲ್ಲಿ ಸ್ನಾನ ಮಾಡಿದ್ರೆ, ಗೌತಮಿಯಲ್ಲಿ ಸ್ನಾನ ಮಾಡಿದ್ರೆ ನಾವು ಎಷ್ಟು ಪಾಪವನ್ನ ಕಳೆದುಕೊಳ್ತೀವೋ ಅಷ್ಟು ಪಾಪವನ್ನ ನಾವು ಏಕಾದಶಿ ವ್ರತವನ್ನು ಮಾಡಿದ್ರೆ ಸಾಕು, ನಾವು ಅದನ್ನೆಲ್ಲ ಆ ಪಾಪವನ್ನ ನಾವು ಕಳೆದುಕೊಳ್ತೀವಿ. ಮತ್ತೆ ಹೇಳ್ತಾರೆ, ಅಶ್ವಮೇಧ ಸಹಸ್ರಾಣಿ ವಾಜಪೇಯಿ ಶತಾನಿಚ ಏಕಾದಶ್ಯಾಂ ಉಪವಾಸೇನ ಕಲಾಂ ಅರ್ಹತಿ ಷೋಡಶಿಂ ಅಂತ ಹೇಳಿ. ಅಂದ್ರೆ ಈ ಪುಣ್ಯವನ್ನ ಗಳಿಸುವುದಕ್ಕೋಸ್ಕರನೇ ನಾವು ಎಷ್ಟು ಕಷ್ಟವನ್ನ ಪಡಬೇಕು. ಆ ಕಷ್ಟ, ಈಗ ಪುಣ್ಯವನ್ನು ಗಳಿಸೋಕ್ಕೋಸ್ಕರ ತುಂಬಾ ಕಷ್ಟಪಡ್ತಾರೆ ಕೆಲವರು, ಪುಣ್ಯ ಮಾಡಬೇಕು ಅಂತ ಹೇಳಿ ಏನೇನೋ ಮಾಡ್ತಾರೆ, ಅದಕ್ಕೆ ಯಾವುದೇ ಪ್ರಾಮುಖ್ಯತೆನೇ ಇಲ್ಲ. ಏಕಾದಶಿ ವ್ರತ ಮಾಡಿದ್ರೆ ಸಾಕು, ಇದೆಲ್ಲ ಪುಣ್ಯ ಬಂದ್ಬಿಡುತ್ತೆ. ಅದು ಒಂದು ಅಶ್ವಮೇಧ ಅಲ್ಲ, 1000 ಅಶ್ವಮೇಧ ಮಾಡಿದಷ್ಟು ಪುಣ್ಯ ಬರುತ್ತೆ ಏಕಾದಶಿ ವ್ರತವನ್ನ ಮಾಡಿದ್ರೆ. ನೋಡಿ, ಒಂದು ಅಶ್ವಮೇಧ ಯಾಗ ಮಾಡಬೇಕು ಅಂದ್ರೆ ಎಷ್ಟೊಂದು ಖರ್ಚಾಗುತ್ತೆ. ಅಂದ್ರೆ ಅದು ಅಲ್ಲ, ಒನ್ನಿ ದೊಡ್ಡ ರಾಜರು ಮಹಾರಾಜರು ಮಾಡಿದ್ರು ಅಂತ ಹೇಳಿ ನಾವು ಶಾಸ್ತ್ರಗಳಲ್ಲಿ ಕೇಳ್ತೀವಿ. ಯುಧಿಷ್ಠಿರ ಮಹಾರಾಜ ಒಂದು ಅಶ್ವಮೇಧ ಯಜ್ಞ ಮಾಡಿದ್ರು, ಅದನ್ನು ಮಾಡ್ಲಿಕ್ಕೋಸ್ಕರ ಎಷ್ಟೊಂದು ಕಷ್ಟಪಟ್ರು ಅಂತ ಅಲ್ಲ. ಇಲ್ಲಿ ಹೇಳ್ತಾರೆ, ಏಕಾದಶಿ ವ್ರತ ಮಾಡಿದ್ರೆ 1000 ಅಶ್ವಮೇಧ ಯಜ್ಞ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ. ಅದಕ್ಕೋಸ್ಕರ ಈ ಏಕಾದಶಿ ವ್ರತ ಏನಿದೆ ಅದು ನಮ್ಮೆಲ್ಲರ ಜೀವನವನ್ನ ಒಂದು ಸುಗಮಯವಾಗಿ ಮಾಡಿಕೊಡುತ್ತೆ. ಮತ್ತೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ವಾಜಪೇಯಿ ವ್ರತ ಅಂತ ಒಂದಿದೆ ಅಂತ ಹೇಳಿ. ವಾಜಪೇಯಿ ವ್ರತ ಅನ್ನೋದು ಅದು ತುಂಬಾ, ಅದು ಅಶ್ವಮೇಧ ವಾಜಪೇಯಿ ಯಜ್ಞ ಅಶ್ವಮೇಧ ಯಾಗಕ್ಕಿಂತ ಅದು ದೊಡ್ಡದು. ಈ ಅಶ್ವಮೇಧ ಯಾಗವನ್ನು 10 ಸರಿ ಮಾಡೋದು ಒಂದೇ, ವಾಜಪೇಯಿ ಯಜ್ಞವನ್ನ 1 ಸರಿ ಮಾಡೋದು ಒಂದೇ. ಆ ವಾಜಪೇಯಿ ಯಜ್ಞವನ್ನ 100 ಸತಿ ಮಾಡಿರಂತಹ ಪುಣ್ಯ 1 ಸರಿ ಏಕಾದಶಿ ಮಾಡಿದ್ರೆ ಬರುತ್ತೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಮತ್ತೆ ಇದಕ್ಕೆ ಈ ವ್ರತಕ್ಕೆ ಇಷ್ಟೊಂದು ಶಕ್ತಿ ಸಾಮರ್ಥ್ಯ ಹೇಗ್ ಬರುತ್ತೆ? ಇವಾಗ ಏಕಾದಶಿ ವ್ರತ ಮಾಡಿದ್ರೆ ಸಾಕು, ಎಲ್ಲ ಕಷ್ಟಗಳಿಂದ ನಾವು ದೂರ ಆಗ್ತೀವಿ, ಎಲ್ಲ ಪಾಪ ಪರಿಹಾರ ಆಗುತ್ತೆ, ನಮಗೆ ಭಗವಂತನ ಒಂದು ಅನುಗ್ರಹ ಸಿಗುತ್ತೆ ಅಂತೆಲ್ಲ ಹೇಳ್ತೀವಿ. ಇದಕ್ಕೆ ಏನಕ್ಕೆ ಎಷ್ಟೊಂದು ಸಾಮರ್ಥ್ಯ ಏನಕ್ಕೆ ಅಂದ್ರೆ, ನೋಡಿ, ನಾವು ಇವಾಗ ಯಾವುದಾದ್ರೂ ಒಂದು ವ್ರತ ಮಾಡಿದ್ರೆ ಆ ಅಧಿದೇವತೆ, ಅದರ ಅಧಿದೇವತೆಗೆ ಅನುಸಾರವಾಗಿ ನಮಗೆ ಈ ರೀತಿಯಾದಂಥ ಮಾಡುವಂತಹ ಒಂದು ಶಕ್ತಿ ಸಾಮರ್ಥ್ಯಗಳು ಬರುತ್ತೆ. ಇವಾಗ ನೋಡಿ, ಶಿವರಾತ್ರಿ ವ್ರತ ಇದೆ, ಅದಕ್ಕೆ ಶಿವ ಒಂದು ಅಧಿದೇವತೆ. ನಾವೀಗ ಗಣೇಶ ಚತುರ್ಥಿ ಮಾಡಿದ್ವಿ, ಅದಕ್ಕೆ ಗಣೇಶ ಬಂದು ಅದರ ಅಧಿದೇವತೆ. ಇವಾಗ ಇಲ್ಲಿ ಈ ಏಕಾದಶಿ ಅಧಿದೇವತೆಯ ಸಾಮರ್ಥ್ಯಕ್ಕನುಗುಣವಾಗಿ ಆ ಪಾಪ ಪರಿಹಾರ ಪುಣ್ಯ ಪ್ರಾಪ್ತಿ ಎಲ್ಲ ಆಗುತ್ತೆ. ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ. ಮತ್ತೆ ಹೇಳ್ತಾರೆ, ಮತ್ತ ಪರತರಂ ನಾನೇ ಕಿಂಚಿದಸ್ತಿ ಧನಂಜಯ, ಅಹಂ ಸರ್ವಸ್ಯ ಪ್ರಭವೋ, ನಾನೇ ಈ ಎಲ್ಲ ಭೌತಿಕ ಮತ್ತೆ ಆಧ್ಯಾತ್ಮಿಕ ಜಗತ್ತಿನ ಮೂಲ, ನನ್ನಿಂದಲೇ ಎಲ್ಲದೂ ಹೊರ ಬರುತ್ತೆ, ನಾನು ಎಲ್ಲರಿಗಿಂತನೂ ದೊಡ್ಡವನು, ನನಗಿಂತ ಮಿಗಿಲಾದವರು ಯಾರೂ ಇಲ್ಲ ಅಂತೆಲ್ಲ ಕೃಷ್ಣ ಹೇಳ್ತಾರೆ. ಅಂತಹ ಕೃಷ್ಣ, ಬ್ರಹ್ಮ ಹೇಳ್ತಾರೆ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಅರ್ಜುನ ಭಗವದ್ಗೀತೆಯಲ್ಲಿ ಹೇಳ್ತಾರೆ 10ನೇ ಅಧ್ಯಾಯದಲ್ಲಿ, ಪರಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಅಂತ ಕೃಷ್ಣ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆ ಕೃಷ್ಣ
ಈ ಏಕಾದಶಿಯ ಅಧಿದೇವತೆ. ಇದರಿಂದಾಗಿ ನಮಗೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಇವಾಗ ನಾವು ಹೇಳ್ಬೋದು ಏನಂದ್ರೆ ನಮಗೆ ಪಾಪ ಪುಣ್ಯಗಳಲ್ಲಿ ಏನು ಆಸಕ್ತಿ ಇಲ್ಲ, ನಮಗೆ ಭಕ್ತಿ, ನಾವು ಕೃಷ್ಣ ಪ್ರಜ್ಞೆಯನ್ನು ಪಡ್ಕೊಂಡಿದ್ದೀವಿ ನಮ್ಮ ಗುರುಗಳ ಕೃಪೆಯಿಂದ, ನಮಗೆ ಈ ಪಾಪ ಪುಣ್ಯಗಳ ಬಗ್ಗೆ ಅದನ್ನ ಎಣ್ಸ ಅಂತ ಅಂದ್ರೆ ಸುಮ್ಮನೆ ಅದೊಂದು ಸಮಯ ವ್ಯರ್ಥ, ನಮ್ಗೆ ಅದ್ರ ಬಗ್ಗೆ ಏನಿಲ್ಲ, ನಮಗೆ ಭಕ್ತಿ ಬೇಕು ಅಂತ ಎಲ್ಲ ನಾವು ಹೇಳ್ಬೋದು. ನಮಗೆ ಇದೇ ಏಕಾದಶಿಯ ಮುಖ್ಯವಾದ ವಿಷಯ ಏನಂದ್ರೆ ಈ ಭಕ್ತಿ. ಏಕಾದಶಿ ಏನಂದ್ರೆ ಅದೊಂದು ಭಕ್ತಿಯನ್ನು ಕೊಡುವಂಥದ್ದು. ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ, ಮಾಧವ ತಿಥಿ ಭಕತಿ ಜನನಿ ಅಂದ್ರೆ ಹೇಗೆ ಮಾಧವ ತಿಥಿ ಅಂದ್ರೆ ಅದು ಭಕತಿ ಜನನಿ. ಈ ಮಾಧವ ತಿಥಿ, ಏಕಾದಶಿಗೆ ಮಾಧವ ತಿಥಿ ಅಂತ ಹೇಳ್ತಾರೆ, ಅದು ಭಕತಿ ಅನ್ನೋ ಭಕ್ತಿಯನ್ನು ಜನನ ಮಾಡುತ್ತೆ ಅಂತ. ಅದರ ಅರ್ಥ ಹೇಗೆ ಒಂದು ತಾಯಿಗೆ ಮಗುಗೆ ಜನ್ಮ ಕೊಡುವಷ್ಟು ಸಾಮರ್ಥ್ಯ ಇರುತ್ತೋ, ಈ ಏಕಾದಶಿಗೆ ಭಕ್ತಿಯನ್ನು ಕೊಡುವಂತ ಸಾಮರ್ಥ್ಯ ಇದೆ. ನಾವು ಒಂದು ಭಕ್ತಿಯನ್ನು ಪಡೆದುಕೊಳ್ಬೇಕು, ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದ್ರೆ ನಾವು ಏಕಾದಶಿಯನ್ನ ಮಾಡಲೇಬೇಕು ಅಂತ ಹೇಳಿ ಶಾಸ್ತ್ರ ಒತ್ತಿ ಅಂದ್ರೆ ಸಾರಿ ಹೇಳುತ್ತೆ. ಏಕಾದಶಿ ವ್ರತ ಮತ್ತೆ ಏನಂತ ಹೇಳ್ಕೊಳ್ಳುತ್ತೆ ಅಂದ್ರೆ ಭಗವಂತನನ್ನ ಸಂತುಷ್ಟಗೊಳಿಸಲು, ಪ್ರಸನ್ನಗೊಳಿಸಲು ಇದು ಸಹಾಯ ಮಾಡುತ್ತೆ. ನಾವು ಭಗವಂತನನ್ನ ಪ್ರಸನ್ನಗೊಳಿಸಿದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಇವಾಗಷ್ಟೇ ನೋಡಿದ್ವಿ. ನಾವು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಬಹುದು. ಭಗವಂತನ ಹತ್ರ ಹೋಗ್ಲಿಕ್ಕೆ ಇದು ನಮಗೆ ಒಂದು ಸುಗಮವಾದ ದಾರಿಯನ್ನು ಮಾಡಿಕೊಳ್ಳುತ್ತೆ. ಅದಕ್ಕೋಸ್ಕರನೇ ಇದು ಏಕಾದಶಿ ವ್ರತ ಏನಿದೆ ಅದು ಅಷ್ಟೊಂದು ಶಕ್ತಿ. ಎಲ್ಲಾ ವ್ರತಗಳಲ್ಲಿ ದೊಡ್ಡ ವ್ರತ ಅದೊಂದು ಅಂತ ಹೇಳ್ತೀವಿ. ಅದಕ್ಕಿಂತ ಇನ್ನ ದೊಡ್ಡದು ಕೃಷ್ಣನ ಜನ್ಮಾಷ್ಟಮಿಯನ್ನ ಮಾಡಿದ್ರೆ, ಆ ಜನ್ಮಾಷ್ಟಮಿ ವ್ರತವನ್ನು ಮಾಡಿದ್ರೆ ಅದು ಇವನ್ನ ತುಂಬಾ ಅಂದ್ರೆ ತುಂಬಾ ಒಂದು ಪುಣ್ಯವನ್ನು ನಾವು ಸಂಪಾದಿಸಬಹುದು. ಆ ಕೃಷ್ಣನ ಜನ್ಮಾಷ್ಟಮಿಯ ವ್ರತ ಮಾಡ್ಲಿಕ್ಕೆ ಏಕಾದಶಿ ವ್ರತ ಏನಿದೆ ಅದು ತುಂಬಾ ಅಂದ್ರೆ ತುಂಬಾ ಅವಶ್ಯಕವಾದಂಥದ್ದು ನಮ್ಮ ಜೀವನದಲ್ಲಿ. ಅದಕ್ಕೋಸ್ಕರ ಎಲ್ಲರೂ ನಾವು ಕೃಷ್ಣನಿಗೆ ಸಂಬಂಧಿಸಿದ ಆಚರಣೆಗಳಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಆವಾಗ ನಮ್ಮ ಜೀವನವನ್ನ ನಾವು ಸುಗಮವಾಗಿ ಮಾಡ್ಕೊಳ್ಬಹುದು. ಒಂದ್ಸರಿ ಭಾರತಕ್ಕೆ ಒಂದು ಮ್ಯಾಕ್ಲೀನ್ ಅಂತ ಹೇಳಿ ಅವರು ಬ್ರಿಟಿಷರ ರಾಜ, ಅವನು ಭಾರತಕ್ಕೆ ಭೇಟಿ ನೀಡ್ತಾರೆ. ಭಾರತಕ್ಕೆ ಭೇಟಿ ನೀಡಿ ಭಾರತದಲ್ಲಿನ ಸಂಸ್ಕೃತಿಯನ್ನು ನೋಡ್ತಾರೆ, ಭಾರತದ ಜನರ ನಡವಳಿಕೆಗಳನ್ನ ಅವರು ಗಮನಿಸ್ತಾರೆ. ಮತ್ತೆ ಒಂದು ತೀರ್ಮಾನಕ್ಕೆ ಬರ್ತಾರೆ, ಭಾರತದಲ್ಲಿನ ಪ್ರಜೆಗಳು ಸತ್ಯವಂತರು, ಧರ್ಮಿಷ್ಠರು, ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ, ಅವ್ರು ಯಾವುದೇ ಒಂದು ಮೋಸ ವಂಚನೆಗಳನ್ನು ಮಾಡುವುದಿಲ್ಲ ಅಂತ ತೀರ್ಮಾನಕ್ಕೆ ಬರ್ತಾರೆ. ಮತ್ತೆ ಅದನ್ನ ಆಮೇಲೆ ಅವನ ದೇಶಕ್ಕೆ ಹೊರಟು ಹೋಗ್ತಾನೆ. ಅಲ್ಲಿ ಅವನ ಪ್ರಜೆಗಳಿಗೆ ಹೇಳ್ತಾನೆ, ಇದು ಭಾರತದ ಪ್ರಜೆಗಳು ಸತ್ಯವಂತರು, ಧರ್ಮಿಷ್ಠರು, ಯಾವುದೇ ವಂಚನೆಗಳಿಗೆ ಒಳಗಾಗದ ಅಂತವರು, ಅವ್ರ ಮೋಸಗಳನ್ನ ಯಾವುದೇ ಮೋಸಗಳಿಗೆ, ವಂಚನೆಗಳಿಗೆ ಒಳಗಾಗದಂಥವರು ಅಂತೆಲ್ಲ ಹೇಳ್ತಾನೆ. ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಇದು ಬಂದು ಸುಮಾರು 200-250 ವರ್ಷಗಳ ಹಿಂದೆ ನಡೆದಿರುವಂಥದ್ದು. ಅದಕ್ಕೆ ಏನಂದ್ರೆ ಭಾರತದಲ್ಲಿ ಜನರು ರಾಮಾಯಣ, ಮಹಾಭಾರತ, ಪುರಾಣಗಳನ್ನು ಓದ್ತಾರೆ, ಅದರಿಂದ ಇದು ಸಾಧ್ಯವಾಗ್ತಾ ಇದೆ ಅಂತ ಹೇಳಿ ಇದರಿಂದ ಎಲ್ಲ ಸದ್ಗುಣಗಳನ್ನ ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಯಾರಾದರೂ ಈ ಸಂದರ್ಭದಲ್ಲಿ ಈಗ ಪ್ರೆಸೆಂಟ್ ಸಿಚುವೇಶನ್ ಇವಾಗ ಯಾರಾದರೂ ಭಾರತದವರು ಧರ್ಮಿಷ್ಠರು, ಮೋಸ ವಂಚನೆಗಳನ್ನು ಮಾಡೋದಿಲ್ಲ ಅಂದ್ರೆ ಅದು ಅಂದ್ರೆ ಅವರಿಗೆ ಅದನ್ನ ಅಂದ್ರೆ ನಂಬಲು ಅಂದ್ರೆ ಕಷ್ಟ ಆಗತ್ತೆ. ಏನಕ್ಕಂದ್ರೆ ಇವಾಗಿನ ಪರಿಸ್ಥಿತಿ ತುಂಬಾ ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಅಂದ್ರೆ ಎಷ್ಟು ಡಿಗ್ರೇಡ್ ಆಗ್ಬಿಟ್ಟಿದೆ ಅಂದ್ರೆ ಇದನ್ನ ಇವಾಗ ಯಾರು ಹೇಳಿದ್ರು ಇವು ಭಾರತದವರೇ ನಂಬೋ ಅಂತ ಸ್ಥಿತಿಯಲ್ಲಿಲ್ಲ. ಏನಕ್ಕಂದ್ರೆ ನಮ್ಮ ಇವಾಗ ಆಧುನಿಕ ಜಗತ್ತು, ಈ ಆಧುನಿಕತೆಯ ಈ ಸಿವಿಲೈಸೇಷನ್, ನಾಗರಿಕತೆ ನಮ್ಮನ್ನ ಭಗವಂತನಿಂದ ದೂರ ಕರ್ಕೊಂಡು ಹೋಗ್ತಾ ಇದೆ. ಇವಾಗ ಜನಗಳಿಗೆ ಯಾರಿಗೂ ಅಷ್ಟೇನು ಒಂದು ಆಸಕ್ತಿನೇ ಇಲ್ಲ, ರಾಮಾಯಣ ಮಹಾಭಾರತ ಅನ್ನೋದ ಓದೋದ್ರಲ್ಲಿ ಆಸಕ್ತಿ ಇಲ್ಲ. ಅವರೆಲ್ಲ ಒಂದು ಈಗ ಮಾಡರ್ನ್ ಎಜುಕೇಶನ್ ಇಂದ ಏನಂದ್ರೆ ಅವರು ಒಳಗಾಗಿ ಇದೆಲ್ಲ ಒಂದು ಮೈಥಾಲಜಿ ಅಂದ್ರೆ ಅದು ಅಂತ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ, ಇದನ್ನ ಒಂದು ಮಾನವ ಸೃಷ್ಟಿ ಅಂತ. ಇದು ಆಕ್ಚುಲಿ ಇದೆಲ್ಲ ಹಿಸ್ಟ್ರಿ, ಇತಿಹಾಸ, ಇದೆಲ್ಲ ನಡೆದಿರೋ ಅಂಥದ್ದು. ಇದನ್ನ ನಮಗೆ ಎಲ್ಲಾ ಶಾಸ್ತ್ರಗಳು, ವೇದಗಳಿಂದ ಎಲ್ಲ ನಮ್ಗೆ ತಿಳ್ಕೊಳ್ಬಹುದು ನಾವು ಇದನ್ನೆಲ್ಲ. ಮತ್ತೆ ಹರಿವಂಶದಲ್ಲಿ ಹೇಳ್ತಾರೆ, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ
ಆದೌ ಅಂತೆ ಚ ಮಧ್ಯೆ ಚ ಹರಿಹಿ ಸರ್ವತ್ರ ಗೀಯತೆ. ರಾಮಾಯಣ, ಪುರಾಣಗಳು ಮತ್ತೆ ಮಹಾಭಾರತ ಸೇರಿದಂತೆ ಈ ವೈದಿಕ ಸಾಹಿತ್ಯ ಏನಂದ್ರೆ ಇದು ವೈದಿಕ ಸಾಹಿತ್ಯ ಆದೌ ಪ್ರಾರಂಭದಿಂದ ಅಂತೆ ಚ ಅಂತ್ಯದವರೆಗೆ ಮತ್ತೆ ಇವನ್ ಮಧ್ಯದಲ್ಲಿಯೂ ಕೂಡ ದೇವೋತ್ತಮ ಪರಮ ಪುರುಷನಾದ ಹರಿಯನ್ನು ಕುರಿತು ಮಾತ್ರ ವಿವರಿಸಲಾಗಿದೆ ಅಂತ ಹೇಳ್ತಾರೆ. ಈ ರಾಮಾಯಣ, ಮಹಾಭಾರತ ಮತ್ತೆ ಎಲ್ಲ ಪುರಾಣಗಳಲ್ಲಿ ಏನಿದೆ ಅಂದ್ರೆ ಓನ್ಲಿ ಭಗವಂತನ ವಿಷಯವನ್ನ ಚರ್ಚಿಸಲಾಗಿದೆ. ಯಾರು ಈ ಪುರಾಣಗಳನ್ನ ಓದುತ್ತಾರೆ, ಭಗವಂತನ ಚಿಂತನೆಯಲ್ಲಿ ಒಳಗಾಗ್ತಾರೆ, ಆವಾಗ ಅವರಲ್ಲಿ ಆ ಸದ್ಗುಣಗಳು ಧರ್ಮವನ್ನು ಪಾಲಿಸುವಂತಹ ಬಯಕೆ ಎಲ್ಲ ತಂತಾನೆ ಬಂದ್ಬಿಡುತ್ತೆ. ಆದ್ರಿಂದ ಹೇಳ್ತಾರೆ, ಇವನ್ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಸರ್ವ ವೇದ ಸೂತ್ರೇ ಕರೆ ಕೃಷ್ಣೇರ ಅಭಿಧಾನ. ಎಲ್ಲ ವೈದಿಕ ಸೂತ್ರಗಳು ಮತ್ತು ಸಾಹಿತ್ಯಗಳಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ಒಂದೇ ಒಂದನ್ನ, ಏನು ಅಂದ್ರೆ ಅದು ಕೃಷ್ಣನನ್ನ. ಹೇಗೆ ರಾಮಾಯಣ, ಮಹಾಭಾರತ ಮತ್ತೆ ಎಲ್ಲಾ ಪುರಾಣಗಳು ಮತ್ತೆ ಎಲ್ಲಾ ವೈದಿಕ ಸಾಹಿತ್ಯಗಳು ನಮ್ಮನ್ನ ಸದ್ಗುಣಗಳನ್ನಾಗಿ ಮಾಡುತ್ತೋ, ಅದೇ ರೀತಿ ನಾವು ಕೃಷ್ಣನನ್ನ ಅರಿತುಕೊಳ್ಳಬಹುದು. ಇವಾಗ ರಾಮಾಯಣ ಏನ್ ಮಾಡುತ್ತೆ ಅಂದ್ರೆ, ನಾವು ರಾಮಾಯಣ ಓದೋದ್ರಿಂದ ಏನಾಗುತ್ತೆ ಅಂದ್ರೆ, ರಾಮಾಯಣ ಓದೋದ್ರಿಂದ ನಾವು ಹೇಗೆ ಜೀವನ ನಡೆಸಬೇಕು ಅನ್ನೋದನ್ನ ತಿಳ್ಕೊಳ್ಬಹುದು. ಮತ್ತೆ ಮಹಾಭಾರತ ಏನನ್ನ ತೋರಿಸ್ಕೊಡುತ್ತೆ ಅಂದ್ರೆ, ನಾವು ಈ ಭೌತಿಕ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಡುತ್ತೆ. ಮತ್ತೆ ಶ್ರೀಮದ್ ಭಾಗವತಂ ಪುರಾಣಗಳು ಏನು ಹೇಳಿ ತೋರಿಸ್ಕೊಡುತ್ತೆ ಅಂದ್ರೆ, ನಾವು ಈ ಐಹಿಕ ಜಗತ್ತನ್ನ ತೊರೆದು ಭಗವದ್ಧಾಮಕ್ಕೆ ಹೇಗೆ ಹೋಗ್ಬೇಕು ಅನ್ನೋದನ್ನ ತೋರಿಸ್ಕೊಡುತ್ತೆ. ಒಂದ್ಸಾರಿ ಕುರುಕ್ಷೇತ್ರ ಯುದ್ಧ ಎಲ್ಲ ಆಗ್ಬಿಡುತ್ತೆ. ಆವಾಗ ಎಲ್ಲರೂ ಸೆಟ್ಲ್ ಆಗ್ತಾರೆ ಒಂದ್ ರೀತಿಯಲ್ಲಿ. ಯುಧಿಷ್ಠಿರ ಮಹಾರಾಜ, ಎಲ್ಲ ಪಾಂಡವರು. ಆವಾಗ ರಾಜ್ಯ ನಡೀತಾ ಇರುತ್ತೆ, ಪ್ರಜೆಗಳಲ್ಲಿ ಕಷ್ಟ ಸುಖ ಎಲ್ಲ ಅನುಭವಿಸ್ತಾ ಇರ್ತಾರೆ. ಇದೇನು ಈಗ ಸಮಾಜದಲ್ಲಿ, ಈ ರಾಜ್ಯದಲ್ಲಿ ಏನಾದ್ರೂ ಒಂದು ಘಟನೆ ನಡೆಸಿದ್ರೆ, ಏನಾದ್ರೂ ಪ್ರಾಬ್ಲಮ್, ತೊಂದರೆಗೊಳಗಾದ್ರೆ ಅವರೆಲ್ಲ ರಾಜ್ಯಕ್ಕೆ ಬರ್ತಾರೆ. ಆವಾಗ ಅಲ್ಲಿ ಭೀಮ ಬಂದ್ಬಿಟ್ಟು ಅವ್ರಿಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡುವ ಒಂದು ಸ್ಥಾನದಲ್ಲಿ ಯುಧಿಷ್ಠಿರ ಅವನನ್ನು ಕೂರಿಸಿರ್ತಾನೆ. ಭೀಮ ಏನು ಅಂದ್ರೆ, ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡು ಬಂದಿರೋರು ಅಥವಾ ಏನಾದ್ರೂ ಮನೇಲಿ ಏನಾದ್ರೂ ತೊಂದರೆ ಅಥವಾ ಏನಾದ್ರೂ ಕಷ್ಟಗಳಿಗೆ ಒಳಗಾಗಿದ್ರೆ ಅದಕ್ಕೆ ಭೀಮ ಪರಿಹರಿಸ್ತಾ ಇದ್ದ. ಒಂದ್ಸರಿ ಏನಾಗುತ್ತೆ ಅಂದ್ರೆ, ಭೀಮ ಬಂದು ತುಂಬಾ ಇಂಟೆಲಿಜೆಂಟ್. ಇವನ್ ಮಹಾಭಾರತದಲ್ಲಿ ನಾವು ಬರುತ್ತೆ, ಭೀಮ ತುಂಬಾ ಬುದ್ಧಿವಂತ. ಭೀಮನಿಗೆ ಎಲ್ಲಾ ಶಾಸ್ತ್ರಗಳೆಲ್ಲ ಗೊತ್ತಿರುತ್ತೆ, ಎಲ್ಲಾ ಶಾಸ್ತ್ರಗಳಲ್ಲಿ ನಿಪುಣ. ಆದ್ರೆ ಅವನು ತೋರಿಸ್ಕೊಂಡಿರಲ್ಲ ಭೀಮ. ಅವನಿಗೆ ಈಗ ಯಾರಾದ್ರೂ ಬಂದ್ರೆ ಎಲ್ಲಾ ತೊಂದರೆಗಳನ್ನ ಪರಿಹರಿಸ್ತಿದ್ದ. ಯಾವಾಗ ಈ ಬ್ರಾಹ್ಮಣರೆಲ್ಲ ಬರ್ತಾರೆ ಪ್ರಶ್ನೆ ಕೇಳೋದಕ್ಕೆ, ಆವಾಗ ಭೀಮ ಅವ್ರಿಗೆ ಪ್ರಶ್ನೆಯನ್ನ ಜಾಗರೂಕತೆಯಿಂದ ಕೇಳ್ತಾ ಇದ್ದ. ಮತ್ತೆ ಅವ್ರಿಗೆ ಉತ್ತರವನ್ನ ಕೊಡಲು ತುಂಬಾ ಯೋಚಿಸ್ತಾ ಇದ್ದ. ಏನಕ್ಕಂದ್ರೆ ಬ್ರಾಹ್ಮಣರಿಗೆ ಅಥವಾ ಈ ವೈದಿಕ ರೀತಿಯನ್ನ ಅನುಸರಿಸುವಂತಹ ಬ್ರಾಹ್ಮಣರಿಗೆ ಯಾವುದಾದ್ರೂ ಒಂದು ಅದು ತಪ್ಪು, ಅವರು ಏನಾದರೂ ನಾವು ಆ ಉತ್ತರ ಹೇಳಿದ್ರೆ ಅವರಿಗೆ ಅದು ಸರಿನೋ ತಪ್ಪು ಅಂತ ಹೇಳಿ ಅವರು ಸಿಟ್ಟಾಗಿ ಆ ಬ್ರಾಹ್ಮಣರು ಹೇಗಿದ್ರು ಅಂದ್ರೆ ಅವರಿಗೆ ಶಾಪ ಕೊಡುವಂತಹ ಇದ್ರಲ್ಲೂ ಇರ್ತಿದ್ರು. ಅದಕ್ಕೋಸ್ಕರ ಭೀಮ ಯಾವಾಗ್ಲೂ ಅದರಲ್ಲಿ ಜಾಗರೂಕತೆನೇ ಆಗಿರ್ತಿದ್ದ. ಒಂದ್ಸರಿ 4 ಬ್ರಾಹ್ಮಣರು ಭೀಮನ ಹತ್ರ ಬರ್ತಾರೆ. ಆವಾಗ ಮೊದಲನೇ ಬ್ರಾಹ್ಮಣ ಬರ್ತಾನೆ, ಭೀಮನ ಹತ್ರ ಹೇಳ್ತಾನೆ, ನನ್ನ ಹತ್ರ ಸ್ವಲ್ಪ ಜಾಗ ಇದೆ, ಅದಕ್ಕೆ ಬೇಲಿ ಹಾಕಿದ್ದೀನಿ. ಈಗ ಏನಾಗಿದೆ ಅಂದ್ರೆ ನನ್ನ ಪರಿಸ್ಥಿತಿ, ಆ ಬೇಲಿ ಬೇರೆಯವರ ಹೊಲವನ್ನ ಮೇಯ್ತಾ ಇದೆ. ಇದಕ್ಕೆ ಒಂದು ಸಾಲ್ಯೂಷನ್, ಇದು ನನ್ನ ಪ್ರಾಬ್ಲಮ್, ಇದಕ್ಕೆ ನನಗೆ ಸೊಲ್ಯೂಷನ್ ಕೊಡು ಅಂತ, ಅಂದ್ರೆ ಇದಕ್ಕೆ ಪರಿಹಾರ ಕೊಡು ಅಂತ ಭೀಮನಂತ ಕೇಳ್ತಾನೆ. ಅರೆ ಭೀಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಇವನ ಹತ್ರ ಜಾಗ ಇದೆ, ಬೇಲಿ ಹಾಕಿದಾನೆ, ಆ ಬೇಲಿ ಬೇರೆಯವರ ಹೊಲವನ್ನ ಮೇಯ್ತಾ ಇದೆ. ಭೀಮಗೆ ಕನ್ಫ್ಯೂಸ್ ಆಗುತ್ತೆ. ಅವಾಗ ಭೀಮ ಹೇಳ್ತಾನೆ, ಇದು ನನ್ನ ಹತ್ರ ಆಗಲ್ಲ, ನೀನು ಬೆಟರ್ ಯು ಗೋ ಟು, ಅಂದ್ರೆ ನೀನು ಇದಕ್ಕೆ ಯುಧಿಷ್ಠಿರ ಹತ್ರ ಹೋಗು, ಯುಧಿಷ್ಠಿರ ಮಹಾರಾಜ ಅದಕ್ಕೆ ಸೊಲ್ಯೂಷನ್ ಕೊಡ್ತಾನೆ. ಅದ ನಂತರ ಇನ್ನೊಬ್ಬ ಬಂದ್ಬಿಟ್ಟು ಬ್ರಾಹ್ಮಣ ಬಂದು ಭೀಮನಿಗೆ ಹೇಳ್ತಾನೆ, ನನ್ನ ಪ್ರಾಬ್ಲಮ್ ಏನಂದ್ರೆ, ನಾನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ನೀರು ಹಾಕ್ತೀನಿ, ಮತ್ತೆ ಆ ಪಾತ್ರೆಯಿಂದ ಆ ನೀರನ್ನ ಬೇರೆ ಪಾತ್ರೆಗೆ ಹಾಕ್ಬೇಕಾದ್ರೆ ಒಂದು ಫುಲ್ಲು ನೀರು ಹಾಕ್ತೀನಿ, ಅದು ತುಂಬುತ್ತೆ ಆ ಪಾತ್ರೆ. ಆ ಪಾತ್ರೆಯಿಂದ ಆ ನೀರನ್ನು ತೆಗೆದು ಬೇರೆ ಪಾತ್ರೆಗೆ ನಾನು ಹಾಕ್ಬೇಕಾದ್ರೆ ಮತ್ತೆ ಅದು ನಾನು ಎಷ್ಟು ಹಾಕಿದ್ದೀನಿ ಅಷ್ಟು ಬರಲ್ಲ, ಅರ್ಧನೇ ಬರುತ್ತೆ. ಇದು ನನ್ನ ಪ್ರಾಬ್ಲಮ್, ಇದು ಸೊಲ್ಯೂಷನ್ ಕೊಡು ಅಂತ. ಮತ್ತೆ ಭೀಮ ಕನ್ಫ್ಯೂಸ್ ಆಗ್ಬಿಡ್ತಾನೆ. ಆಮೇಲೆ ಭೀಮ ಹೇಳ್ತಾನೆ, ಇದು ನೀನು ಬೆಟರ್ ಯು ಗೋ ಟು ಯುಧಿಷ್ಠಿರ. ಆಮೇಲೆ ಇನ್ನೊಬ್ಬನು ಹೇಳ್ತಾನೆ, ನಾನು ಒಬ್ಬನ ನೋಡ್ದೆ, ಅವನು ಆನೆಯನ್ನ
ಒಂದು ಸೂಜಿಯ ಹೋಲ್ನಲ್ಲಿ ಪಾಸ್ ಮಾಡ್ತಾನೆ ಆನೆಯನ್ನ, ದೊಡ್ಡ ಆನೆಯನ್ನ ಸೂಜಿ ಇರ್ದಿಯಲ್ಲ ಆ ಸೂಜಿನ ನೀಡ್ಲ್ ಅದ್ರ ಹೋಲಲ್ಲಿ ಪಾಸ್ ಮಾಡ್ತಾನೆ. ಆದ್ರೆ ಅದ್ರ ಬಾಲ ಏನಿದೆ ಅದು ಸಿಕ್ಕಾಕೊಂಡ್ಬಿಟ್ಟಿದೆ. ದೊಡ್ಡ ಆನೆನೇ ಆ ಹೋಲಲ್ಲಿ ಹೋಗುತ್ತೆ, ಬಾಲ ಆ ಸಣ್ಣ ಹೋಲಲ್ಲಿ ಅದು ಹೆಂಗ್ ಸಿಕ್ಕಾಕೊಂಡ್ಬಿಡುತ್ತೆ? ಇದು ನನ್ನ ಪ್ರಶ್ನೆ. ಇದಕ್ಕೆ ಏನಾದ್ರು ಸೊಲ್ಯೂಷನ್ ಕೊಡು ಅಂತ ಹೇಳಿ ಭೀಮ ಕೇಳ್ತಾನೆ. ಅಯ್ಯೋ ಭೀಮ ಮತ್ತೆ ಏನೋ ಯು ಬೆಟರ್ ಗೋ ಟು ಯುಧಿಷ್ಠಿರ. ಆಮೇಲೆ ಇನ್ನೊಬ್ಬನು ಬರ್ತಾನೆ ಬ್ರಾಹ್ಮಣ, ಅವನು ಕೇಳ್ತಾನೆ, ನಾನು ನೋಡ್ದೆ ಒಬ್ಬ ದೊಡ್ಡ ಗುಡ್ಡವನ್ನ ಒಂದು ಸಣ್ಣ ಥ್ರೆಡ್ ಅಂದ್ರೆ ದಾರದಿಂದ ಎಳಿತಾ ಇದ್ದಾನೆ. ಅವ್ನು ಹೆಂಗೆ ಆ ದೊಡ್ಡ ಗುಡ್ಡನ ದಾರದಿಂದ ಎಳಿತಾ ಇದ್ದಾನೆ, ನನಗೆ ಗೊತ್ತಾಗ್ಲಿಲ್ಲ, ಇದಕ್ಕೇನು ಅದು ಕಾರಣ ಏನು ಅಂತ ಹೇಳಿ ಭೀಮನ್ ಕೇಳ್ತಾನೆ. ಆಮೇಲೆ ಭೀಮ ಕನ್ಫ್ಯೂಸ್ ಆಗುತ್ತೆ. ಭೀಮ ನೀನ್ ಬೆಟರ್ ಯು ಗೋ ಟು ಯುಧಿಷ್ಠಿರ ಅಂತಾನೆ ಹೇಳ್ತಾನೆ. ಆವಾಗ ಅವ್ರ 4 ಬ್ರಾಹ್ಮಣರು ಯುಧಿಷ್ಠಿರ ಹತ್ರ ಬರ್ತಾರೆ. ಯುಧಿಷ್ಠಿರ ಹತ್ರ ಸೇಮ್ ಇದನ್ನೇ ಹೇಳ್ತಾರೆ. ಯುಧಿಷ್ಠಿರ ಇಮ್ಮಿಡಿಯೇಟ್ ಆಗಿ ಹೇಳ್ತಾನೆ, ಇದು ನೇಚರ್ ಆಫ್ ದಿಸ್ ಮಟೀರಿಯಲ್ ವರ್ಲ್ಡ್ ಅಂತ ಹೇಳಿ. ಅಂದ್ರೆ ಈ ನೀನೇನ್ ಪ್ರಶ್ನೆ ಕೇಳಿದ್ಯಾ ಇದೆಲ್ಲ ಈ ಭೌತಿಕ ಜಗತ್ತಿನ ಪರಿಸ್ಥಿತಿ, ಇದು ಆಗುವಂಥದ್ದು ಅಂತ. ಅವನ ಮೊದಲನೇ ಪ್ರಶ್ನೆ ಏನಿತ್ತು ಅಂದ್ರೆ, ಒಬ್ಬ ಬ್ರಾಹ್ಮಣನ ಒಂದು ಜಾಗ ಇರುತ್ತೆ, ಅವನು ಅದಕ್ಕೆ ಬೇಲಿ ಹಾಕಿರ್ತಾನೆ, ಆ ಬೇಲಿ ಬೇರೆ ಹೊಲವನ್ನ ಮೇಯುತ್ತೆ ಅಂತ. ಯುಧಿಷ್ಠಿರ ಮಹಾರಾಜ ಅದಕ್ಕೆ ಆನ್ಸರ್ ಮಾಡ್ತಾರೆ, ಈ ಭೌತಿಕ ಜಗತ್ತಿನಲ್ಲಿ ಏನಂದ್ರೆ ನಾವು ರಕ್ಷಣೆಗೆ ಒಳಗಾಗ್ತೀವಿ, ಅಥವಾ ನಾವು ಇವಾಗ ರಾಜಕಾರಣಿಗಳಿಗೆ ಓಟ್ ಹಾಕ್ತೀವಿ, ಅವ್ರು ನಮ್ಮನ್ನು ರಕ್ಷಿಸ್ತಾರೆ ಅಂತ ಹೇಳಿ. ಅವ್ರು ನಮ್ಮನ್ನು ರಕ್ಷಿಸಲ್ಲ, ಅವರನ್ನೇ ರಕ್ಷಿಸ್ಕೊಳ್ತಾರೆ. ಅವರು ಬೇರೆಯವರ ಪರವಾಗಿರ್ತಾರೆ, ಅವರ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಾರೆ. ಅಥವಾ ನಾವು ಯಾರನ್ನಾದ್ರೂ ನಾವು ರಕ್ಷಣೆಗೆ ಕರ್ಕೊಂಡ್ರೆ ಅವನು ರಕ್ಷಣೆಗೆ ಒಳಗಾಗಿದ್ದಾನೆ ಅನ್ನೋದೇ ಅವನಿಗೆ ಗೊತ್ತಿರಲ್ಲ. ಅಂದ್ರೆ ಅವನ ಭಯದಲ್ಲಿರ್ತಾನೆ, ನನ್ನನ್ನು ಯಾರು ರಕ್ಷಿಸ್ತಾರೆ ಅಂತ. ಮತ್ತೆ ಎರಡನೇ ಪ್ರಶ್ನೆಗೆ ಯುಧಿಷ್ಠಿರ ಹೇಳ್ತಾರೆ, ಎರಡನೇ ಪ್ರಶ್ನೆ ಏನು, ಇವಾಗ ಪಾತ್ರೆಗೆ ನೀರು ಹಾಕ್ತಾನೆ ಒಬ್ಬನು, ಅದು ತುಂಬೋಗುತ್ತೆ, ಮತ್ತೆ ಅದನ್ನ ಬೇರೆ ಪಾತ್ರೆಗೆ ಆದಾಗ ಅದು ಅರ್ಧ ಬರುತ್ತೆ, ಆ ತುಂಬಿದ ನೀರು ಅದೇ ನೀರು ಸಿಗಲ್ಲ. ಯುಧಿಷ್ಠಿರ ಮಹಾರಾಜ್ ಹೇಳ್ತಾನೆ, ಇದು ಐಹಿಕ ಜಗತ್ತಿನ ಪರಿಸ್ಥಿತಿ. ಇವಾಗ ನೋಡಿ, ಅಪ್ಪ ಅಮ್ಮ ಮಕ್ಕಳನ್ನ ತುಂಬಾ ಒಂದು ಪ್ರೀತಿಯಿಂದ ಬೆಳೆಸ್ತಾರೆ, ಅವ್ರಿಗೆಲ್ಲದನ್ನು ಕೊಟ್ಟು ಬೆಳೆಸ್ತಾರೆ. ಅವರು ದೊಡ್ಡವರು ಆದ್ಮೇಲೆ ಇವಾಗ ಆಧುನಿಕ ನಾಗರಿಕತೆ ಹೇಗೆ ಅಂದ್ರೆ, ತಂದೆ ತಾಯಿಗಳನ್ನ ಅವರು ಓಲ್ಡ್ ಏಜ್ ಹೋಮ್ ಅಂತ ಹೇಳಿ ಅಲ್ಲಿ ಕಳಿಸ್ತಾರೆ. ತಂದೆ ತಾಯಿಗಳನ್ನ ನೋಡ್ಕೊಳ್ಳೋ ಅಂತಹ ಸ್ಥಿತಿಯಲ್ಲಿಲ್ಲ ಮಕ್ಕಳು. ಅಂತ ದುರಸ್ಥಿತಿಗೆ ಈ ಆಧುನಿಕ ನಾಗರಿಕತೆ ಒಳಗಾಗಿದೆ. ಅದನ್ನ ಯುಧಿಷ್ಠಿರ ಮಹಾರಾಜ ಹೇಳ್ತಾನೆ, ನಾವು ಹೇಗೆ ಪಾತ್ರೆಗೆ ನೀರು ಹಾಕದೆ ತುಂಬುತ್ತೆ, ಆ ತುಂಬಿದಂಥ ನೀರನ್ನ ಮಕ್ಕಳಿಗೆ ಪ್ರೀತಿಯನ್ನು ಕೊಡ್ತಾರೆ, ಆ ಪ್ರೀತಿ, ಅಷ್ಟೊಂದು ಪ್ರೀತಿ ಆಮೇಲೆ ಸಿಗಲ್ಲ. ಅದು ಒಂದು ಅರ್ಧ ಭಾಗ ಮಾತ್ರ ಸಿಗುತ್ತೆ ಅಷ್ಟೇ, ಸ್ವಲ್ಪ ಅದು ಪ್ರೀತಿ ಅದು ಸಿಗುತ್ತೋ ಇಲ್ಲ ಅಂತಾನೆ ಗೊತ್ತಿಲ್ಲ. ಇದು ಕಲಿಯುಗದ ಈ ಪರಿಸ್ಥಿತಿ, ಐಹಿಕ ಜಗತ್ತಿನ ಪರಿಸ್ಥಿತಿ ಅಂತ ಹೇಳಿ. ಮತ್ತೆ ಮತ್ತೊಂದು ಬ್ರಾಹ್ಮಣನ ಪ್ರಶ್ನೆ ಕೇಳ್ತಾನಲ್ಲ, ಮತ್ತೊಂದು ಬ್ರಾಹ್ಮಣ ಏನ್ ಕೇಳ್ತಾನೆ, ನಾನು ಒಬ್ಬನ ನೋಡ್ದೆ, ಒಬ್ಬನ ಸೂಜಿಯ ಹೋಲಿನಲ್ಲಿ ಆನೆಯನ್ನು ತೂರಿಸ್ತಾನೆ, ಆದ್ರೆ ಆ ಬಾಲ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ಹೇಳಿ. ಅದಕ್ಕೆ ಯುಧಿಷ್ಠಿರ ಮಹಾರಾಜ್ ಹೇಳ್ತಾನೆ, ಇದು ಕೂಡ ಐಹಿಕ ಜಗತ್ತಿನ ಪರಿಸ್ಥಿತಿ. ಈ ಐಹಿಕ ಜಗತ್ತಿನಲ್ಲಿ ಏನಾಗ್ತಾ ಇದೆ, ಯಾರಾದ್ರೂ ದೊಡ್ಡ ವ್ಯಕ್ತಿಗಳು ಕೊಲೆಯನ್ನು ಮಾಡಲಿ ಅಥವಾ ಏನಾದ್ರೂ ಒಂದು ದೊಡ್ಡ ಕೆಲಸವನ್ನು ಮಾಡಲಿ, ಅವ್ರು ಜೈಲಿಗೆ ಹೋಗ್ತಾರೆ, ಅವರು ಆರಾಮಾಗಿ ಆಚೆ ಬರ್ತಾರೆ. ಯಾರಾದ್ರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರೋರು ಮಾತ್ರ ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತ. ಯುಧಿಷ್ಠಿರ ಮಹಾರಾಜ ಹೇಳ್ತಾನೆ, ಈ ಕಲಿಯುಗದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇದೇ ರೀತಿನೇ ನಡ್ಕೊಳ್ತಾ ಇದೆ. ಈ ಕಲಿಯುಗದಲ್ಲಿ ಏನಾಗ್ತಿದೆ ಅಂದ್ರೆ, ಯಾರಾದ್ರೂ ಒಂದು ದೊಡ್ಡ ತಪ್ಪನ್ನು ಮಾಡಿರ್ತಾರೆ, ಅವ್ರು ಒಪ್ಕೊಳ್ಳೋಂಥ ಸ್ಥಿತಿಯಲ್ಲಿಲ್ಲ. ಇವಾಗ ನೋಡ್ಬೋದು ನಾವು ನ್ಯೂಸಲ್ಲಿ, ಪೇಪರಲ್ಲೆಲ್ಲ, ರಾಜಕಾರಣಿಗಳು ಏನೇನೋ ದೊಡ್ಡ ತೊಂದರೆಗಳನ್ನ ತಪ್ಪುಗಳನ್ನು ಮಾಡ್ತಾರೆ. ಅದೇ ಅದನ್ನ ಸಾಮಾನ್ಯ ಮನುಷ್ಯ ಮಾಡಿದ್ರೆ ಅವ್ನ ಜೀವನ ಪೂರ್ತಿ ಜೈಲಲ್ಲೇ ಇರಬೇಕು. ಇವಾಗ ಇವರೆಲ್ಲ ಜೈಲಿಗೆ ಹೋಗ್ತಾರೆ, ಇಮ್ಮಿಡಿಯೇಟ್ ಆಗಿ ವಾಪಸ್ ಬರ್ತಾರೆ. ಇದೆಲ್ಲ ಕಲಿಯುಗದ ಪರಿಸ್ಥಿತಿ ಅಂತ. ಮತ್ತೆ ಬ್ರಾಹ್ಮಣನ ಇದೊಂದು ಮಹತ್ವದಾದ ಒಂದು ಪ್ರಶ್ನೆ, ಇದು ಪ್ರಶ್ನೆ ಬ್ರಾಹ್ಮಣನ ಪ್ರಶ್ನೆ ಏನ್ ಹೇಳ್ತಾರೆ ಅಂದ್ರೆ, ಅವನು ಒಬ್ಬನ್ ನೋಡ್ತಾನೆ, ದೊಡ್ಡ ಗುಡ್ಡನ್ನ ಕಡ್ಡಿಯಲ್ಲಿ ಎಳಿತಾ ಇರ್ತಾನೆ ಅಂತ ಹೇಳಿ, ಅಂದ್ರೆ ಥ್ರೆಡ್ ನಲ್ಲಿ, ಒಂದು ದಾರದಲ್ಲಿ ಎಳಿತಾ ಇರ್ತಾನೆ ಅಂತ ಹೇಳಿ. ಅದಕ್ಕೆ ಯುಧಿಷ್ಠಿರ ಮಹಾರಾಜ ಹೇಳ್ತಾರೆ, ಈ ಐಹಿಕ ಇತಿ ಷೋಡಶಕ ನಾಮ್ನಂ ಕಲಿ ಕಲ್ಮಶ ನಾಶಂ ನಂ ನಾತಃ ಪರತರೋಪಾಯ ಏನೋ ಅಂದ್ರೆ ಬೇರೆ ಉಪಾಯ ಇಲ್ಲ. ಇದೇನಂದ್ರೆ ಈ ಯುಧಿಷ್ಠಿರ ಮಹಾರಾಜ್ ಹೇಳ್ತಾರೆ, ಈ ಕಲಿಯುಗದಲ್ಲಿ ಕಲಿ ಕಲ್ಮಶ ಅಂದ್ರೆ ಎಲ್ಲಾ ಪಾಪ, ದೊಡ್ಡ ದೊಡ್ಡ ಪಾಪದಿಂದ ತುಂಬಿರ್ತಾರೆ ಜನ.
ಸಣ್ಣ ಒಂದು ಭಗವಂತನ ನಾಮಸ್ಮರಣೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಜಸ್ಟ್ ಹರೇ ಕೃಷ್ಣ ಮಂತ್ರ ಜಪ ಮಾಡೋದ್ರಿಂದ ಈ ಎಷ್ಟೋ ಜನ್ಮಗಳ ಪಾಪ ಭಗವಂತನಲ್ಲಿ ಶರಣರಾಗೋದ್ರಿಂದ, ಏಕಾದಶಿ ವ್ರತಗಳನ್ನ, ಭಗವಂತನಿಗೆ ಸಂಬಂಧಿಸಿದ ವ್ರತಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈ ದೊಡ್ಡ ಗುಡ್ಡವನ್ನ ಹೇಗೆ ಒಂದು ಸಣ್ಣ ದಾರದಿಂದ ಎಡಿಬಹುದು, ಈ ದೊಡ್ಡ ದೊಡ್ಡ ಪಾಪ, ಜನ್ಮಾಂತರಗಳ ಪಾಪವನ್ನ ಇದೆಲ್ಲ ಹರೇ ಕೃಷ್ಣ ಮಂತ್ರದಿಂದ ಎಳಿಬಹುದು. ಈ ಜಗತ್ತಿನಲ್ಲಿ ಇದು ಒಂದು ಉಪಾಯ, ಅನ್ಯ ಉಪಾಯ ಬೇರೆ ಯಾವುದೂ ಇಲ್ಲ ಅಂತ ಹೇಳಿ ಯುಧಿಷ್ಠಿರ ಮಹಾರಾಜ ಹೇಳ್ತಾರೆ. ನಾವು ಇದರಿಂದ ನಾವು ತಿಳಿದುಕೊಳ್ಬಹುದು ಎಷ್ಟು ಈ ಭಗವದ್ಭಕ್ತಿ, ನಾವು ಏನು ಭಕ್ತಿ ಸೇವೆ ಮಾಡ್ತಾ ಇದ್ದೀವಿ ಅದರ ಪ್ರಾಮುಖ್ಯತೆ ಎಷ್ಟು ಅಂದ್ರೆ ಅದಕ್ಕೆ ಮಿತಿಯೇ ಇಲ್ಲ, ಅದಕ್ಕೆ ಬೆಲೆಯನ್ನು ಕಟ್ಟೋಕೆ ಆಗೋದೇ ಇಲ್ಲ, ಅಷ್ಟೊಂದು ಸಾಮರ್ಥ್ಯ ಇರುತ್ತೆ. ನಾನು ನಿನ್ನೆ ಹೇಳ್ತಾ ಇದ್ದೆ, ನಿನ್ನೆ ಒಂದು ಶ್ಲೋಕ ಇತ್ತು, ನೇಹ ವಿಕ್ರಮ ನಾಶೋಷ್ಟಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪಿಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ. ಸ್ವಲ್ಪ ವೆರಿ ಲಿಟ್ಲ್ ಎಂಡೆವರ್, ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಸಾಕು, ನಾವು ದೊಡ್ಡ ಒಂದು ಡೇಂಜರಿಂದ ನಾವು ಅಂದ್ರೆ ಪಾರಾಗಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಇವತ್ತಿನ ಶ್ಲೋಕದಲ್ಲಿ ಕೃಷ್ಣ ಧೃತರಾಷ್ಟ್ರ ಏನ್ ಹೇಳ್ತಿದ್ದಾರೆ, ಇತರರಿಂದ ಅಥವಾ ತಾನಾಗಿ ಅಥವಾ ಇತರರಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ನಾವು ಮನೆಯನ್ನು ಬಿಡಬೇಕು ಅಂತ. ಅದು ಧೃತರಾಷ್ಟ್ರನಿಗೆ ಅನ್ವಯಿಸುತ್ತೆ, ಅನ್ವಯಿಸುತ್ತೆ. ಏನಕ್ಕಂದ್ರೆ ಆ ಸಮಯದಲ್ಲಿ ಏನಂದ್ರೆ ಆ ಅನುಕೂಲತೆಗಳಿದ್ವು, ಕಾಡುಗಳಿದ್ವು, ಪುಣ್ಯಕ್ಷೇತ್ರಗಳೆಲ್ಲ ಇದ್ವು. ಇವಾಗಲೂ ಪುಣ್ಯಕ್ಷೇತ್ರಗಳಿವೆ. ಮನೆಯನ್ನು ತ್ಯಜಿಸಿ ಅಂತ ನಾವೆಲ್ಲ ಮನೆಯಲ್ಲೇ ಇದ್ದು ಕೃಷ್ಣ ಪ್ರಜ್ಞೆಯನ್ನು ಅಳವಡಿಸ್ಕೊಂಡು ಎಲ್ಲರಿಗೂ ಕೃಷ್ಣ ಪ್ರಜ್ಞೆಯನ್ನ ಬೋಧಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನಡೆದುಕೊಂಡ್ರೆ, ಪ್ರಭುಪಾದರು ಹೇಳ್ತಾರೆ, ಸನ್ಯಾಸನೂ ತೆಗೆದುಕೊಳ್ಬೇಕಂತ ಅವಕಾಶ ಇಲ್ಲ ಅಂತ ಹೇಳಿ. ನಮ್ಮ ಜೀವನದ ಕೊನೆಗಳಿಗೆ ನಾವು ಏನು ಗಳಿಸ್ಬೇಕು ಅಂದ್ರೆ, ಅವಾಗ ಇದು ಕಫ ಪಿತ್ತ ವಾಯು ಅಂದ್ರೆ ನಾವು ಮಾತಾಡೋ ಸ್ಥಿತಿಯಲ್ಲಿ ಇರಲ್ಲ, ನಮ್ಗೆ ಏನು ಯೋಚನೆ ಮಾಡುವಂತ ಸ್ಥಿತಿಯಲ್ಲಿ ಇರಲ್ಲ. ನಮ್ಮ ಸರೌಂಡಿಂಗ್ ಅಂದ್ರೆ ನಮ್ಮ ಸುತ್ತಮುತ್ತಲಿನವರು ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಅವ್ರ ಮೂಲಕ ನಾವು ಕೃಷ್ಣನನ್ನ ಯೋಚಿಸಬಹುದು. ಇವಾಗ ಭಕ್ತರು ಯಾರು ಸಾಯ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಯಾರು ಬಂದು ಅಳಲ್ಲ, ಭಕ್ತರಾದರು ಅವರು ಅಜ್ಞಾನದಲ್ಲಿರಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಕೃಷ್ಣನನ್ನ ಬಗ್ಗೆ ಕೀರ್ತನೆ ಮಾಡೋದು, ಕೃಷ್ಣನ ಬಗ್ಗೆ ಹೇಳೋದು, ಕೃಷ್ಣನ ಭಗವದ್ಗೀತಾ ಓದೋದು ಅವ್ರ ಎದುರುಗಡೆ ಅದನ್ನ ಮಾಡ್ತಾರೆ. ಇದರಿಂದ ನಾವು ಏನ್ ತಿಳ್ಕೊಳ್ಬೇಕಂದ್ರೆ, ನಾವು ಭಗವದ್ಭಕ್ತಿಯನ್ನ, ಕೃಷ್ಣನ ಬಗ್ಗೆ ಕೇಳೋದನ್ನ ನಾವು ಅನುಸರಿಸ್ಕೋಬೇಕು. ಇಲ್ಲಿಗೆ ಮುಗಿಸೋಣ. ಶ್ರೀಮದ್ ಭಾಗವತಂ ಕಿ, ಶೀಲ ಪ್ರಭುಪಾದ ಕಿ, ನಿತಾಯ್ ಗೌರ್ ಪ್ರೇಮಾನಂದೇ.